ಓಂ ಶಾಂತಿ 15/12/2008 ಅವ್ಯಕ್ತ ರಿವೈಸ್ ಮುರಳಿ. ಇವತ್ತು 1 ಫೆಬ್ರವರಿ 2026 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ದಾದ मधुबन। एक राज्य एक धर्म लॉ एंड ऑर्डर की स्थापना के समय स्वयं का परिवर्तन कर विश्व परिवर्तक बनो। ಒಂದು ರಾಜ್ಯ ಒಂದು ಧರ್ಮ ಲಾ ಮತ್ತು ಆರ್ಡರ್ ಸ್ಥಾಪನೆ ಮಾಡೋ ಈ ಸಮಯದಲ್ಲಿ ಸ್ವಯಂನ ಪರಿವರ್ತನೆ ಮಾಡಿಕೊಂಡು विश्व परिवर्तकराग। आज बाप दादा अपने चारों ओर के राज दुलारे बच्चों को देख रहे हैं। ये परमात्मा दुलार फोटो में कोई को प्राप्त होता है। ಇವತ್ತು ಬಾಪ್ ದಾದವರು ತನ್ನ 4 ಕಡೆ ಇರೋ ರಾಜ ದುಲಾರೆ ಅಂದ್ರೆ ಅಷ್ಟೊಂದು ಪ್ರೀತಿ ಪಾತ್ರ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಈ ಪರಮಾತ್ಮನ ಪ್ರೀತಿ ಮಮತೆ ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ಪ್ರಾಪ್ತಿಯಾಗುತ್ತೆ. परमात्मा दुलार में बाप दादा ने हर एक बच्चे को 3 तख्त का मालिक बनाया है। ಆ ಪರಮಾತ್ಮನ ಮಧುರವಾದ ಪ್ರೀತಿ ಏನಿದೆ ಅದು ಬಾಪ್ ದಾದವರು ಅದರಿಂದ ಪ್ರತಿಯೊಂದು ಮಕ್ಕಳಿಗೂ 3 ಸಿಂಹಾಸನಕ್ಕೆ ಮಾಲೀಕರನ್ನಾಗಿ ಮಾಡಿದ್ದಾರೆ. पहला राज्य अधिकार का भ्रिकुटी का तख्त, दूसरा बाप दादा का दिल तख्त और तीसरा विश्व के राज्य अधिकार का तख्त। ये तीनों तख्त बाप ने अपने स्नेही दुलारे बच्चों को दिया है। ನಾವು ಹೇಳ್ತಾರೆ 3 ಸಿಂಹಾಸನ. ಮೊದಲನೇದು ಸ್ವರಾಜ್ಯ ಅಧಿಕಾರದ ಭ್ರಿಕುಟಿಯ ಸಿಂಹಾಸನ, ಎರಡನೇದು ಬಾಪ್ ದಾದವರ ಹೃದಯ ಸಿಂಹಾಸನ, ಮೂರನೇದು ವಿಶ್ವ ರಾಜ್ಯ ಅಧಿಕಾರದ ಸಿಂಹಾಸನ. ಈ 3 ಸಿಂಹಾಸನ ಬಾಪ್ ದಾದವರು ತನ್ನ ಸ್ನೇಹಿ ಮುದ್ದು ಮಕ್ಕಳಿಗೆ ಕೊಟ್ಟಿದ್ದಾರೆ. तीनों तख्त सदा स्मृति में रहने से हर एक बच्चे को रूहानी नशा रहता है। ಈ 3 ಸಿಂಹಾಸನ ಸದಾ ಸ್ಮೃತಿಯಲ್ಲಿರೋದ್ರಿಂದ ಪ್ರತಿಯೊಂದು ಮಕ್ಕಳಿಗೂ ಆತ್ಮೀಯ ನಶೆ ಇರುತ್ತೆ. तो सभी बच्चे बाप द्वारा प्राप्त वर्षे को देख खुशी में रहते हैं ना. ಎಲ್ಲ ಮಕ್ಕಳು ಬಾಬೋರಿಂದ ಪ್ರಾಪ್ತಿಯಾಗಿರೋ ಆಸ್ತಿಯನ್ನು ನೋಡಿ ಖುಷಿಯಲ್ಲಿ ಇರ್ತೀರಿ ಅಲ್ವಾ? ಇವೆಲ್ಲ ಆಸ್ತಿ ತಾನೆ. 3 ಸಿಂಹಾಸನ ಎಷ್ಟು ದೊಡ್ಡ ಅವಿನಾಶಿ ಆಸ್ತಿ. ಹೃದಯದಿಂದ ಸ್ವತಃ ಈ ಹಾಡು ಬರುತ್ತಲ್ವಾ, ವಾ ಬಾಬಾ ವಾಹ, ಹಾಗೂ ವಾಹ ನನ್ನ ಭಾಗ್ಯ ವಾಹ. ಯಾವುದು ಸ್ವಪ್ನದಲ್ಲೂ ಇರಲಿಲ್ಲ, ಅದು ಪ್ರಾಕ್ಟಿಕಲ್ ನನ್ನ ಜೀವನದಲ್ಲಿ ಸಿಕ್ಕಿದೆ. ಸಿಂಹಾಸನದ ಜೊತೆ ಜೊತೆಗೆ ಬಾಪ್ ದಾದವರು ಈ ಸಂಗಮ ಯುಗದಲ್ಲಿ ಡಬಲ್ ಕಿರೀಟದಿಂದ ಹಾರುವ ಕಳೆಯ ಅನುಭವಿಯನ್ನಾಗಿ ಮಾಡಿದ್ದಾರೆ. तो बाप दादा चारों ओर के बच्चों का एक डबल ताजदारी स्वरूप देख रहे हैं. बाप दादವರು 4 ಕಡೆ ಇರ್ತಕ್ಕಂತಹ ಮಕ್ಕಳ ಡಬಲ್ ಕಿರೀಟಧಾರಿ ಸ್ವರೂಪವನ್ನ ನೋಡ್ತಾ ಇದ್ದಾರೆ. ಏಕ್ ಪ್ಯೂರಿಟಿ ಕಿ ರಾಯಲ್ಟಿ ಕಾ ತಾಜ್. ಮೊದಲನೇದು ಪವಿತ್ರತೆಯ ಶ್ರೇಷ್ಠತೆಯ ಕಿರೀಟ, ಎರಡನೇದು ಸೇವೆಯ ಜವಾಬ್ದಾರಿಯ ಕಿರೀಟ. बाप दादा ने आज चारों ओर के बच्चों के पुरुषार्थ की रफ्तार को चेक किया. ಬಾಪ್ ದಾದವರು ಇವತ್ತು 4 ಕಡೆ ಇರ್ತಕ್ಕಂಥ ಮಕ್ಕಳ ಪುರುಷಾರ್ಥದ ವೇಗವನ್ನು ಚೆಕ್ ಮಾಡಿದ್ರು. क्योंकि समय की रफ्तार को तो आप सभी भी देख और जान रहे हो. ಏಕೆಂದ್ರೆ ಈಗ ಸಮಯದ ವೇಗವನ್ನು ನೀವೆಲ್ಲರೂ ನೋಡ್ತಾನೂ ಇದ್ದೀರಿ, ತಿಳ್ಕೊಂಡು ಇದ್ದೀರಿ. बाप दादा देख रहे थे कि जो हर एक को बाप द्वारा राज भाग्य का वर्षा मिला, अपने राज्य का फ्यूचर प्राप्ति का, तो फ्यूचर में जो आप सबके संस्कार नेचुरल और नेचर होंगे वह आपसे बहुत काल के संस्कार अनुभव होना चाहिए. क्योंकि आप सबके नए संस्कार द्वारा ही
या नया संसार बन रहा है. ಬಾಪ್ ದಾದವ್ರು ನೋಡ್ತಾ ಇದ್ರು, ಪ್ರತಿಯೊಂದು ಮಕ್ಕಳು ಬಾಬೋರಿಂದ ರಾಜ್ಯ ಭಾಗ್ಯದ ಆಸ್ತಿ ಸಿಕ್ಕಿದೆ ನಿಮ್ಗೆ, ತನ್ನ ರಾಜ್ಯದ ಫ್ಯೂಚರ್ ಪ್ರಾಪ್ತಿಯ ಹಾಗೆ ಫ್ಯೂಚರ್ ಏನು ನಿಮ್ಮೆಲ್ಲರ ಸಂಸ್ಕಾರ ಇರಬೇಕು, ಆ ನ್ಯಾಚುರಲ್ ನೇಚರ್ ಆಗಿರ್ಬೇಕು. ಭವಿಷ್ಯದ ದೈವಿ ಸಂಸ್ಕಾರ ಅನ್ನೋದು ನಿಮ್ದು ನ್ಯಾಚುರಲ್ ನೇಚರ್ ಆಗಿರ್ಬೇಕು. ಅದು ಈಗಿಂದನೇ ಬಹಳ ಕಾಲದ ಸಂಸ್ಕಾರ ಅನುಭವ ಆಗ್ಬೇಕು. ಏಕೆಂದರೆ ನಿಮ್ಮೆಲ್ಲರ ಹೊಸ ಸಂಸ್ಕಾರದಿಂದನೇ ಹೊಸ ಜಗತ್ತು ಆಗ್ತಾ ಇರೋದು. जो नए संसार की विशेषताएं है उसको भी अनुभव तो करते हो ना. ಏನು ಹೊಸ ಜಗತ್ತಿನ ವಿಶೇಷತೆಗಳಿದೆ, ಸತ್ಯುಗ ಅಂದ್ರೆ ಅಲ್ಲಿ ವಿಶೇಷತೆ ಏನಿದೆ ಅದನ್ನಂತೂ ಅನುಭವ ಮಾಡ್ತೀರಿ ಅಲ್ವಾ. हमारे राज्य में क्या होगा नशा है ना. दिल कहती है ना कि हमारा राज्य हमारा नया संसार आया कि आया. ನಮ್ ರಾಜ್ಯ ಹೇಗಿರುತ್ತೆ ಅನ್ನೋ ನಶೆ ಇದೆ ಅಲ್ವಾ. ನೋಡಿ, ಸತ್ಯಯುಗದ ವರ್ಣನೆ ಮಾಡ್ತಾರೆ ಬಾಬೋರು, ಅದನ್ನ ನಾವು ನಮ್ಮ ದಿವ್ಯ ಬುದ್ಧಿಯಿಂದ ನೋಡ್ತೀವಿ ಅಂದ್ರೆ ಎಷ್ಟೊಂದು ನಶೆ ಇರುತ್ತಲ್ವಾ. ಹೃದಯ ಹೇಳುತ್ತೆ, ನನ್ನ ರಾಜ್ಯ, ನನ್ನ ಹೊಸ ಜಗತ್ತು ಇನ್ನೇನು ಬಂತು ಅಂದ್ರೆ ಬಂತು. तो बाप दादा देख रहे थे नए संसार की जो विशेषताएं है वह बच्चों के पुरुषार्थी जीवन में कहाँ तक इमर्ज है. ಬಾಪ್ ದಾದವ್ರು ನೋಡ್ತಾ ಇದ್ರು, ಹೊಸ ಜಗತ್ತಿನ ಏನು ವಿಶೇಷತೆಗಳಿದೆ, ಸತ್ಯುಗ ಹೀಗಿರುತ್ತೆ ಅನ್ನೋದಿದೆಯಲ್ಲ, ಅಲ್ಲಿಯ ವಿಶೇಷತೆಗಳೇನಿದೆ ಅದನ್ನು ಮಕ್ಕಳ ಪುರುಷಾರ್ಥಿ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಇಮರ್ಜ್ ಆಗಿದೆ ಅದನ್ನ ನೋಡ್ತಾ ಇದ್ರು. जानते तो हो कि नए संस्कार और नए संसार की विशेषताएं क्या होगी. ನಿಮಗಂತೂ ಗೊತ್ತೇ ಇದೆ ಹೊಸ ಸಂಸ್ಕಾರ ಮತ್ತು ಹೊಸ ಜಗತ್ತಿನ ವಿಶೇಷತೆ ಏನಿರುತ್ತೆ. सभी की बुद्धि में नए संसार की विशेषताएं इमर्ज है ना. ಎಲ್ಲರ ಬುದ್ಧಿಯಲ್ಲೂ ಹೊಸ ಸಂಸ್ಕಾರದ ವಿಶೇಷತೆ ಇಮರ್ಜ್ ಇದೆ ಅಲ್ವಾ. जानते हो ना, गाते भी हो जानते भी हो. पहली विशेषता चेक करना, एक एक विशेषता मेरे में कहाँ तक इमर्ज है. ಎಲ್ಲರ ಬುದ್ಧಿಯಲ್ಲೂ ಹೊಸ ಜಗತ್ತಿನ ವಿಶೇಷತೆಗಳು ಇಮರ್ಜ್ ಇದೆ ಅಲ್ವಾ. ಬಾಬೋರ್ ಮೊದಲೇ ಹೇಳಿದ್ರಲ್ಲ, ಒಂದು ರಾಜ್ಯ, ಒಂದು ಧರ್ಮ, ಲಾ ಅಂಡ್ ಆರ್ಡರ್ ಏನಿರುತ್ತೆ, ಸೊ ಅದು ಎಲ್ಲ ಇಮರ್ಜ್ ಇದೆ, ಗೊತ್ತಿದೆ, ಹಾಡ್ತೀರಿ, ಗೊತ್ತೂ ಇದೆ. ಆ ಮೊದಲ ವಿಶೇಷತೆನ ಚೆಕ್ ಮಾಡಿ, ಒಂದೊಂದು ವಿಶೇಷತೆನೂ ನನ್ನಲ್ಲಿ ಎಷ್ಟರ ಮಟ್ಟಿಗೆ ಇಮರ್ಜ್ ಆಗಿದೆ. ಮುಖ್ಯ ವಿಶೇಷತೆ ಒಂದು ರಾಜ್ಯ, ಇದನ್ನು ಒಂದು ಟಾಪಿಕ್ ಇದು, ಒಂದು ರಾಜ್ಯ ಇದು. तो जैसे वहां एक राज्य स्वतः ही होता दूसरा कोई राज्य नहीं. ಸತ್ಯಯುಗ ಅಂದ್ರೆ ಒಂದು ರಾಜ್ಯ, ಅದ್ವೈತ ರಾಜ್ಯ, ಅಲ್ಲಿ ಮತ್ತೊಂದು ರಾಜ್ಯ ಇರೋದಿಲ್ಲ. ऐसे अपने संगम की जीवन में देखो, आपके जीवन में भी एक राज्य है. ಅದೇ ತರ ತನ್ನ ಸಂಗಮಯುಗಿ ಜೀವನದಲ್ಲಿ ನೋಡ್ಕೊಳ್ಳಿ, ನನ್ನ ಜೀವನದಲ್ಲಿ ಒಂದು ರಾಜ್ಯ ಇದೆಯಾ. ಕೆಲವೊಮ್ಮೆ ಮತ್ತೊಂದು ರಾಜ್ಯನೂ ಬಂದ್ಬಿಡುತ್ತಾ. अगर चलते चलते स्व के राज्य के साथ साथ माया का भी राज्य चलता है तो क्या एक राज्य के संस्कार होंगे. ನಡೀತಾ ನಡೀತಾ ಸ್ವರಾಜ್ಯದ ಜೊತೆಗೆ ಮಾಯೆಯ ರಾಜ್ಯನೂ ನಡೆಯುತ್ತೆ ಅಂದ್ರೆ ನಾವೇ ಹೇಳ್ತಾರೆ ಅದಕ್ಕೆ ಒಂದು ರಾಜ್ಯದ ಸಂಸ್ಕಾರ ಅಂತ ಹೇಳಕ್ಕಾಗುತ್ತಾ. ಏಕ್ ರಾಜ್ಯ ಸೆ ದೂಸರಾ ಭಿ ರಾಜ್ಯ ತೋ ನಹಿ ಚಲ್ತಾ. ಒಂದು ರಾಜ್ಯದಲ್ಲಿ ಮತ್ತೊಬ್ಬರದ್ದು ರಾಜ್ಯ ನಡೆಯೋದಿಲ್ವಾ. ಅಂದ್ರೆ ಮಾಯೆಯ ರಾಜ್ಯ, ವಿಕಾರಿ ರಾಜ್ಯ, ಮತ್ತೊಂದು ಅಂದ್ರೆ ಅರ್ಥ ಆಗುತ್ತಲ್ಲ. ಪರಮಾತ್ಮ ಕಿ ಶ್ರೀಮತ್ ಕಾ ರಾಜ್ಯ ಹೇ ಯಾ ಕಭಿ ಕಭಿ ಮಾಯಾ ಕಾ ಭಿ ದಬಾವ್ ಹೇ. ನಿಮ್ಮ ಈ ರಾಜ್ಯದಲ್ಲಿ, ಸ್ವರಾಜ್ಯದಲ್ಲಿ ಪರಮಾತ್ಮನ ಶ್ರೀಮತದ್ದೇ ರಾಜ್ಯ ನಡೆಯಿತೋ, ಕೆಲವೊಮ್ಮೆ ಮಾಯೆಯ ದಬ್ಬಾಳಿಕೆನೂ ಆಗುತ್ತಾ. ಒಬ್ಬರ ರಾಜ್ಯದ ಮೇಲೆ ಇನ್ನೊಬ್ರು ಹೋಗಿ ದಾಳಿ ಮಾಡಿ ದಬ್ಬಾಳಿಕೆ ಆಗುತ್ತಲ್ಲ, ಆ ತರನೂ ಆಗುತ್ತಾ. दिल में माया का राज्य तो नहीं होता तो चेक करो. इस बातों से अपने चार्ट को चेक करो. ಹೃದಯದಲ್ಲಿ ಮಾಯೆ ರಾಜ್ಯ ಅಂತೂ ಬರೋದಿಲ್ಲ ತಾನೆ, ಚೆಕ್ ಮಾಡ್ಕೊಳ್ಳಿ. ಈ ಮಾತಿಂದ ತನ್ನ ಚಾರ್ಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ನನ್ನಲ್ಲಿ ಒಂದು ರಾಜ್ಯ ಇದೆಯಾ. ಒಂದು ರಾಜ್ಯ ಅಂದ್ರೆ ಒಂದು ಬಾಬೋರ ಶ್ರೀಮತದ ರಾಜ್ಯ ಇದೆಯಾ.
ಈಗ ಸಂಗಮ್ ಯುಗದಲ್ಲಿ ಒಂದು ಪರಮಾತ್ಮನ ರಾಜ್ಯ ಅಥವಾ ಮಾಯೆಯ ದಬ್ಬಾಳಿಕೆ ಆಗುತ್ತಾ ಚೆಕ್ ಮಾಡ್ಕೊಳ್ಳಿ. अपना चार्ट देखते रहते हो ना, तो अगर अभी तक भी 2 राज्य है तो एक राज्य के अधिकारी कैसे बनेंगे? ಈಗ ನಿಮ್ಮ ಒಳಗಡೆನೆ 2 ರಾಜ್ಯ ನಡೀತಾ ಇದೆ. ಒಂದ್ಸಲ ಮಾಯ ರಾಜ್ಯ ಮಾಡುತ್ತೆ, ಒಂದ್ ಕಡೆ ಶ್ರೀಮತ, ಒಂದ್ ಕಡೆ ಪರಮತ ರಾಜ್ಯ ಮಾಡುತ್ತೆ ಅಂದ್ರೆ ಮತ್ತೆ ನೀವು ಒಂದು ರಾಜ್ಯದ ಅಧಿಕಾರಿ ಹೆಂಗಾಗಕ್ಕಾಗತ್ತೆ? क्या श्रीमत के साथ माया की मत भी मिक्स हो जाती है क्या? ಶ್ರೀಮತದ ಜೊತೆಗೆ ಮಾಯೆಯ ಮತ ಅಥವಾ ಮಾಯೆ ರಾಜ್ಯನು ಮಿಕ್ಸ್ ಆಗ್ಬಿಡುತ್ತಾ? ऐसे ही एक धर्म, ಇದು ಒಂದು ರಾಜ್ಯದ ಮಾತು. ಒಂದು ಶ್ರೀಮತದ ರಾಜ್ಯ ಇದೆಯಾ? ಆ ಎಲ್ಲಾ ಕರ್ಮೇಂದ್ರಿಯಗಳಿಗೂ ಸೂಕ್ಷ್ಮೇಂದ್ರಿಯಗಳಿಗೂ ಎಲ್ಲದಕ್ಕೂ ಒಂದು ಶ್ರೀಮತದ್ದೇ ರಾಜ್ಯ ನಡೀತಾ ಇದೆಯೋ ಅಥವಾ ಮಾಯೆದು ಒಂದೊಂದ್ಸಲ ರಾಜ್ಯ ಮಿಕ್ಸ್ ಆಗ್ಬಿಡುತ್ತಾ? ಇದು ಒಂದು ರಾಜ್ಯ. ಎರಡನೇದು ऐसा एक धर्म, एक राज्य भी होगा तो एक धर्म भी होगा. ಒಂದೇ ಧರ್ಮ ಇರುತ್ತೆ ಅಲ್ಲಿ. ಒಂದು ರಾಜ್ಯ ಇದೆ ಅಂದ್ರೆ ಒಂದು ಧರ್ಮ ಇರುತ್ತೆ. ಧರ್ಮದ ಅರ್ಥನೇ ಧಾರಣೆ. ನಿಮ್ಮ ವಿಶೇಷ ಧಾರಣೆ ಏನು? ಪವಿತ್ರತಾಕಿ ಧಾರಣ. ಪವಿತ್ರತೆನೇ ನಿಮ್ಮ ವಿಶೇಷ ಧಾರಣೆ. ಚೆಕ್ ಮಾಡ್ಕೊಳ್ಳಿ. ಸದಾ ಮನ, ವಚನ, ಕರ್ಮ, ಸಂಬಂಧ, ಸಂಪರ್ಕದಲ್ಲಿ ಸಂಪೂರ್ಣ ಹಾಗೂ ಸದಾ ಪವಿತ್ರತೆ ನ್ಯಾಚುರಲ್ ನೇಚರ್ ಆಗಿರುತ್ತಾ? जैसे वहां अपने राज्य में पवित्रता का स्वधर्म स्वतः ही होगा. ಹೇಗೆ ಅಲ್ಲಿ ನಿಮ್ಮ ರಾಜ್ಯದಲ್ಲಿ ಪವಿತ್ರತೆಯ ಸ್ವಧರ್ಮ ಸ್ವತಃ ಇರುತ್ತೆ, ಹಾಗೆ ಈ ಸಮಯದಲ್ಲಿ ಪವಿತ್ರತೆಯ ಧಾರಣೆ ನ್ಯಾಚುರಲ್ ನೇಚರ್ ಆಗಿದೆಯಾ? क्योंकि जानते हो कि आपका अनादि स्वरूप और आदि स्वरूप पवित्रता है. ಏಕೆಂದ್ರೆ ನಿಮಗೆ ಗೊತ್ತಿದೆ ನಿಮ್ಮ ಅನಾದಿ ಸ್ವರೂಪ ಮತ್ತು ಆದಿ ಸ್ವರೂಪ. ಅನಾದಿ ಆತ್ಮ ಸ್ವರೂಪ, ಆದಿ ದೇವತಾ ಸ್ವರೂಪ ಎರಡೂ ಪವಿತ್ರವಾಗಿದೆ. ಅಂದ್ರೆ ನಮ್ಮ ರಾಜ್ಯ, ನಮ್ಮ ಧರ್ಮ ಅದೆಲ್ಲವನ್ನು ಬಾಬೋರ್ ಸ್ಮೃತಿ ತಂದ್ಕೊಡ್ತಾರೆ. ಚೆಕ್ ಕರೋ कि एक धर्म अर्थात पवित्रता ನ್ಯಾಚುರಲ್ है. ಒಂದು ಧರ್ಮ ಅಂದ್ರೆ ಪವಿತ್ರತೆ ಧಾರಣೆ. ಆ ಒಂದು ಧರ್ಮ ಪವಿತ್ರತೆ ನನಗೆ ನ್ಯಾಚುರಲ್ ಆಗಿದೆಯಾ? ಯಾವುದು ನೇಚರ್ ಇರುತ್ತೆ ಅದು ಬಯಸದೇ ಇದ್ರೂ ಅದು ತನ್ನ ಕೆಲಸ ಮಾಡುತ್ತೆ. क्योंकि कई बच्चे जब रूहान करते हैं तो क्या कहते हैं? बहुत मीठी मीठी बातें करते हैं. ಕೆಲವೊಂದು ಮಕ್ಕಳು ಬಾಬೋರ್ ಜೊತೆ ಸಂಭಾಷಣೆ ಮಾಡುವಾಗ ಏನ್ ಹೇಳ್ತಾರೆ? ಬಹಳ ಮಧುರವಾದ ಮಾತುಗಳನ್ನ ಹಾಡ್ತಾರೆ. कहते हैं चाहता नहीं हूँ, चाहती नहीं हूँ, लेकिन कभी मनसा में कभी वाचा में कोई ना कोई अपवित्रता का अंश इमर्ज हो जाता है. ಬಾಬೋರ್ ಜೊತೆ ಕೆಲವು ಮಕ್ಕಳು ತುಂಬಾ ಮಧುರವಾಗಿ ಮಾತಾಡ್ತಾರೆ, ಹೇಳ್ತಾರೆ, ಬಾಬಾ ನನಗೇನ್ ಇಷ್ಟ ಇಲ್ಲ, ಅಕ್ಕಂದಿರೋ ಅಣ್ಣಂದಿರು, ಚಾತ ಅಕ್ಕಂದಿರು, ಚಾತಿ ಅಕ್ಕಂದಿರು. ಬಾಬಾ ಹೇಳ್ತಾರೆ ಈ ತರ ಮನ್ಸಲ್ಲಿ ಬಾಬಾ ವಾಣಿಯಲ್ಲಿ ಸ್ವಲ್ಪ ಏನೋ ಅಪವಿತ್ರತೆಯ ಅಂಶ ಇಮರ್ಜ್ ಆಗುತ್ತೆ ಅಂತ. ಸಂಸ್ಕಾರ ಬಹು ಜನ್ಮೋं का है ना, इसलिए हो जाता है. ಬಾಬಾ ಬಹಳ ಜನ್ಮಗಳ ಸಂಸ್ಕಾರ ಅಲ್ವಾ, ಅದು ಇಮರ್ಜ್ ಆಗ್ಬಿಡುತ್ತೆ ಅಂತ. ಬಾಬಾ ಹೇಳ್ತಾರೆ ಒಂದು ಧರ್ಮದ ಅರ್ಥನೇ ಪವಿತ್ರತೆಯ ಧಾರಣೆ, ನೇಚರ್ ಆಗೋ ನ್ಯಾಚುರಲ್ ಆಗಿರ್ಬೇಕು. चाहे वाणी में भी आवेश आ जाता, कहते क्रोध नहीं था, थोड़ा सा आवेश आ गया. ಪವಿತ್ರತೆ ಅಂದ್ರೆ ಬರೀ ಬ್ರಹ್ಮಚರ್ಯ ಅಲ್ಲ, ಬರೀ ಒಂದು ಕಾಮವಿಕಾರ ಗೆಲ್ಲದಲ್ಲ, ಯಾವುದೇ ವಿಕಾರಗಳ ಅಂಶನೂ ಇಲ್ಲದೆ ಇರೋದಕ್ಕೆ ಹೇಳೋದು ಪವಿತ್ರತೆ. ಅದಕ್ಕೆ ಬಾಬಾ ಹೇಳ್ತಾರೆ ಕೆಲವೊಮ್ಮೆ ವಾಣಿ ಮಾತು ಆವೇಶದಿಂದ ಮಾತಾಡ್ತೀರಿ. ಏನ್ ಹೇಳ್ತೀರಿ? ನಾನೇನ್ ಕ್ರೋಧ ಮಾಡ್ಲಿಲ್ಲಪ್ಪ, ಸ್ವಲ್ಪ ಆವೇಶ ಬಂತು. ಆವೇಶ ಏನು? ಕ್ರೋಧ ಕಾ ಬಚ್ಚಾ ಅಲ್ವಾ ಅದು. तो एक धर्म के संस्कार कब ನ್ಯಾಚುರಲ್ ಬನೆಂಗೆ? ಆ ಒಂದು ಧರ್ಮದ ಸಂಸ್ಕಾರ ಯಾವಾಗ ನ್ಯಾಚುರಲ್ ಮಾಡ್ಕೊಳ್ತೀರಿ? ಚೆಕ್ ಮಾಡ್ಕೊಳ್ಳಿ. लेकिन ಚೆಕ್ के साथ बाप द्वारा मिली हुई शक्तियों द्वारा चेंज करो. ಚೆಕ್ ಮಾಡ್ಕೊಳ್ಳಿ, ಆದ್ರೆ ಅದರ ಜೊತೆಗೆ ಬಾಬೋರಿಂದ ಸಿಕ್ಕಿರೋ ಶಕ್ತಿಗಳಿಂದ ಅದನ್ನ ಚೇಂಜು ಮಾಡ್ಕೊಳ್ಳಿ. ತಪ್ಪು ಗೊತ್ತು, ಸರಿ ಇಲ್ಲ ಗೊತ್ತು, ವಿಕಾರ ಅಂತಾನೂ ಗೊತ್ತು, ಹೆಂಗಿದೀವೋ ಹಂಗಿದೆ ಅಂದ್ರೆ ಆ ಚೆಕ್ಕಿಂಗಿಗೆ ಏನೂ ಅರ್ಥ ಇಲ್ಲ. ಚೆಕ್ ಮಾಡ್ಕೊಂಡಿದೀರಿ ಅಂದ್ರೆ ಚೇಂಜ್ ಮಾಡ್ಕೊಳ್ಳಿ.
ಈಗ बाप दादाವರು पुनः पहले से ही अटेंशन खींचवा रहे हैं। अभी फिर भी चेक करके चेंज करने का तीव्र पुरुषार्थ करेंगे तो मार्जिन है, लेकिन कुछ समय के बाद अचानक टू लेट का बोर्ड लगना ही है। ಬಾಪ್ ದಾದವರು ಮೊದಲಿಂದನೂ ಅಟೆನ್ಷನ್ ತರಿಸ್ತಾನೆ ಇದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ಮುರುಳಿಯಲ್ಲಿ ನಮ್ಗಿದನ್ನ ಅಟೆನ್ಷನ್ ತರಿಸ್ತಾರೆ. ಈಗಲೂ ಚೆಕ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಳಿ. ತೀವ್ರ ಪುರುಷಾರ್ಥ ಮಾಡಕ್ಕೆ ಈಗಲೂ ಮಾರ್ಜಿನ್ ಇದೆ. ಆದ್ರೆ ಇನ್ನು ಸ್ವಲ್ಪನೇ ಸಮಯದ ನಂತರ ಅಚಾನಕ್ ಟೂ ಲೇಟ್ ಬೋರ್ಡ್ ಬಿದ್ದು ಬಿಡುತ್ತೆ. ಫಿರ್ ನಹಿ कहना बाबा ने तो बताया ही नहीं, इसलिए पुरुषार्थ का समय तो गया, लेकिन तीव्र पुरुषार्थ का समय अभी भी है, तो चेक करो। लेकिन सिर्फ चेक नहीं करना, चेंज करो साथ में. ನಾವೇ ಹೇಳ್ತೀರಾ, ಆಮೇಲೆ ಯಾರು ನನಗೆ ಈ ತರ ಹೇಳ್ಬಾರ್ದು. ಬಾಬು ನನಗೆ ಮೊದಲೇ ಹೇಳಿದ್ದಿದ್ರೆ ನಾನು ಪುರುಷಾರ್ಥ ಮಾಡ್ಕೊಂಡ್ಬಿಡ್ತಾ ಇದ್ದೆ, ಹಂಗ್ ಮಾಡ್ತಿದ್ದೆ, ಹಿಂಗ್ ಮಾಡ್ತಿದ್ದಿದ್ರೆ ಅಷ್ಟರಲ್ಲೇ ಇರುತ್ತೆ ಹೇಳೋದು. ಅವಾಗ ಯಾರ ಮೇಲಾರು ದೋಷ ಹೇಳೋದು ಸಂಸ್ಕಾರ ಅಲ್ಲ ಆತ್ಮಕ್ಕೆ, ಅದಕ್ಕೆ ಬಾಬೋರ್ ಮೇಲೆ ಹೇಳೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಮೊದ್ಲೇ ಹೇಳ್ತಾ ಇದ್ದೀನಿ, ಈಗ ಪುರುಷಾರ್ಥದ ಸಮಯ ಹೋಯ್ತು, ಆದ್ರೆ ತೀವ್ರ ಪುರುಷಾರ್ಥದ ಸಮಯ ಈಗ. ಈಗಲೂ ಚೆಕ್ ಮಾಡ್ಕೊಳ್ಳಿ, ಆದ್ರೆ ಬರೀ ಚೆಕ್ ಮಾಡ್ಕೊಳ್ಳೋದಲ್ಲ, ಜೊತೆಗೆ ಚೇಂಜು ಮಾಡ್ಕೊಳ್ಳಿ. ಕೆಲವರು ಚೆಕ್ ಮಾಡ್ಕೋತಾರೆ, ಆದ್ರೆ ಚೇಂಜ್ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಚೆಕ್ ಅಂಡ್ ಚೇಂಜ್ ಎರಡು ಜೊತೆ ಜೊತೆಗೆ ಆಗ್ಬೇಕು. ಏಕೆಂದ್ರೆ ನಿಮ್ಮೆಲ್ಲರ ಸ್ವಮಾನ ಮತ್ತೆ ನಿಮ್ಮೆಲ್ಲರ ಮಹಿಮೆ ಏನು, ನಿಮ್ಮ ಟೈಟಲ್ ಏನು? ಮಾಸ್ಟರ್ ಸರ್ವಶಕ್ತಿವಾನ್. ನಾನು ಮಾಸ್ಟರ್ ಸರ್ವಶಕ್ತಿವಾನ ಅಥವಾ ನಾನು ಬರೀ ಶಕ್ತಿವಾನ? ಯಾರು ಹೇಳ್ತೀರಿ ಮಾಸ್ಟರ್ ಸರ್ವಶಕ್ತಿವಾನ್? ಅವ್ರ ಕೈ ಎತ್ತಿ. ಎಲ್ಲರೂ ಕೈ ಎತ್ತುತ್ತಾರೆ, ಒಳ್ಳೇದು. ಯಾರು ಮಾಸ್ಟರ್ ಸರ್ವಶಕ್ತಿವಾನ್ ಅವರಿಗೆ ಶುಭಾಶಯಗಳು. ಲೇಕಿನ್ ಮಾಸ್ಟರ್ ಅಲ್ಲ, ಯಾವುದ್ರ ಮೇಲೆ ಅನುಭವದ ಅಥಾರಿಟಿ ಬಂದ್ಬಿಟ್ರೆ ಅಥಾರಿಟಿಗೆ ಹೇಳೋದು ಮಾಸ್ಟರ್. ನೀವು ಮಾಸ್ಟರ್ ಸರ್ವಶಕ್ತಿವಾನ್, ಆದ್ರೆ ಚೇಂಜ್ ಮಾಡ್ಕೊಳಕ್ಕೆ ಆಗಲ್ಲ ಅಂದ್ರೆ ನಿಮ್ಗೆ ಏನ್ ಹೇಳೋದು? अपने ही संस्कार को, नेचर को परिवर्तन करने चाहे भी और नहीं कर सके तो क्या कहेंगे? ಬೇರೆದನ್ನ ಚೇಂಜ್ ಮಾಡೋದು ಬಿಡಿ, ನಿಮ್ಮದೇ ಸಂಸ್ಕಾರ, ನೀವೇ ಮಾಡ್ಕೊಂಡಿರೋ ಸಂಸ್ಕಾರ, ಆ ನೇಚರ್ ಅನ್ನ ಪರಿವರ್ತನೆ ಮಾಡ್ಕೊಳಕ್ ಬಯಸಿದ್ರು ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಏನ್ ಹೇಳೋದು? ನೀವು ನಿಮ್ ಜೊತೆ ನೀವೇ ಕೇಳ್ಕೊಳ್ಳಿ, ನಾನ್ ಮಾಸ್ಟರ್ ಶಕ್ತಿವಾನ ಯಾ ಮಾಸ್ಟರ್ ಸರ್ವಶಕ್ತಿವಾನ? ಮಾಸ್ಟರ್ ಸರ್ವಶಕ್ತಿವಾನ್ ಸಂಕಲ್ಪ ಏನ್ ಮಾಡ್ತಿರೋ ಅದನ್ನ ಮಾಡ್ಲೇಬೇಕು. ಮಾಸ್ಟರ್ ಅಂದ್ರೆ ನೀವು ಏನ್ ಸಂಕಲ್ಪ ಮಾಡ್ತಿರೋ ಅದು ಕರ್ನಾ ಹಿ ಹೇ ರುವಾ ಪಡಾ ಹೇ, ಮಾಡ್ಲೇಬೇಕು. ಅದು ಹಾಗೆ ಹೋಗಿರೋದು. ಆಗುತ್ತಾ ನೋಡ್ತೀನಿ, ಈ ತರ ಆಗಲ್ಲ, ಆ ಪ್ರಶ್ನೆನೇ ಇಲ್ಲ. तो अभी समय के प्रमाण रिजल्ट ये होनी है कि जो सोचा तो संकल्प और स्वरूप बनना साथ साथ. ಬಾಬಾ ಹೇಳ್ತಾರೆ, ಈಗ ಸಮಯ ಪ್ರಮಾಣ, ತೀವ್ರ ಪುರುಷಾರ್ಥ ಅಂದ್ರೆ ಏನು ಅನ್ನೋದನ್ನ ಹೇಳ್ತಿದ್ದಾರೆ ಬಾಬಾ ಅವರು. ಈಗ ಸಮಯ ಪ್ರಮಾಣ ರಿಸಲ್ಟ್ ಈ ತರ ಇರ್ಬೇಕು. ನೀವು ಏನು ಯೋಚನೆ ಮಾಡ್ತೀರಿ ಅಂದ್ರೆ ಸಂಕಲ್ಪ ಮಾಡ್ತೀರಿ, ಅದು ಸ್ವರೂಪ ಜೊತೆ ಜೊತೆಗೆ ಆಗ್ಬೇಕು. ಅಂದ್ರೆ ಪ್ರಾಕ್ಟಿಕಲ್ ಜೊತೆ ಜೊತೆಗೆ ಸಂಕಲ್ಪ ಮಾಡೋದು ಎರಡು ಒಟ್ಟೊಟ್ಟಿಗೆ ಆಗ್ಬೇಕು. अभी नया वर्ष अव्यक्त वर्ष आने वाला ही है. 40 वर्ष अव्यक्त पालना का हो रहा है, तो अव्यक्ति पालना और व्यक्त रूप की पालना को 72 इयर्स हो चुके हैं. ಈಗ ಹೊಸ ವರ್ಷ, ಅವ್ಯಕ್ತ ವರ್ಷ ಬರ್ತಾನೆ ಇದೆ. 40 ವರ್ಷಗಳು ಅವ್ಯಕ್ತ ಪಾಲನೆ ತಗೊಂಡಿದ್ದೀರಿ. ಅವ್ಯಕ್ತ ಪಾಲನೆ ಹಾಗೂ ವ್ಯಕ್ತ ರೂಪದ ಪಾಲನೆ ಎರಡಕ್ಕೂ 72 ವರ್ಷಗಳಾಗಿದೆ. ಯಾಕೆಂದ್ರೆ ಇದು 2008ನೇ ಇಸ್ವಿ ಮುರುಳಿ ಅಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ 72 ವರ್ಷಗಳಾಗಿದೆ, ಎರಡು ಪಾಲನೆ ಸಿಕ್ಕಿದೆ. तो क्या दोनों बाप की पालना का रिटर्न बाप दादा को नहीं देंगे? ಇಬ್ರು ತಂದೆ ಕೊಟ್ಟಿರೋ ಪಾಲನೆ, ಬಾಪ್ ದಾದವರ ಪಾಲನೆಗೆ ರಿಟರ್ನ್ ಏನು ಕೊಡಲ್ವಾ? ಸೋಚೋ ಪಾಲನಾ ಕ್ಯಾ ಪ್ರಾಕ್ಟಿಕಲ್ ಕ್ಯಾ ಹೈ? ನೀವೇ ವಿಚಾರ ಮಾಡಿ, ಪಾಲನೆ ಏನು ಮತ್ತೆ ಪ್ರಾಕ್ಟಿಕಲ್ ಏನು? ಬಾಬಾ ಕೊಟ್ಟಿರೋ ಪಾಲನೆ ಎಷ್ಟೋ, ನಾನ್ ಪ್ರಾಕ್ಟಿಕಲ್ ಏನ್ ಮಾಡಿದ್ದೀನಿ?
बाप दादा ने देखा अभी भी अलबेलापन और रॉयल आलस्य है. ಬಾಪ್ ದಾದವ್ರು ನೋಡ್ತಾರೆ ರಿಸಲ್ಟ್ ಮಕ್ಕಳದು. ಈಗಲೂ ಇನ್ನೂ ಹುಡುಗಾಟಿಕೆ ಇದೆ, ಮತ್ತೆ ರಾಯಲ್ ಆಲಸ್ಯ ಇದೆ. ರಾಯಲ್ ಆಲಸ್ಯ ಅಂದ್ರೇನು? ಹೋ ಜಾಯೇಗಾ, बन ही जाएंगे, पहुंच ही जाएंगे. और अलबेलापन है, कर तो रहे तो ये तो होना ही है, तो करना ही है. कहने और करने में अंतर हो जाता है. ಒಂದು ರಾಯಲ್ ಆಲಸ್ಯ, ಆಗ್ಬಿಡುತ್ತೆ, ಆಗ್ಬಿಡ್ತೀನಿ, ತಲುಪ್ಬಿಡ್ತೀನಿ, ಇದು ರಾಯಲ್ ಆಲಸ್ಯ. ಅದೇ ತರ ಹುಡುಗಾಟಿಕೆ, ಮಾಡ್ತಾ ಇದೀನಲ್ಲ, ಮಾಡ್ಬಿಡ್ತೀನಲ್ಲ, ಆಗ್ಬಿಡುತ್ತಲ್ಲ, ಮಾಡ್ಲೇಬೇಕಲ್ಲ, ಈ ತರ ಹೇಳೋದು ಅಂದ್ರೆ ನಾವು ಹೇಳ್ತಾರೆ ಒಂದು ರಾಯಲ್ ಆಲಸ್ಯ ಮತ್ತು ಹುಡುಗಾಟಿಕೆ. ಆದ್ರೆ ಈ ತರ ಹೇಳೋದ್ರಿಂದ ಹೇಳೋದಕ್ಕೂ ಮಾಡೋದಕ್ಕೂ ಬಹಳ ಅಂತರ ಆಗ್ಬಿಡುತ್ತೆ. बाप दादा एक दृश्य देख करके मुस्कुराता रहता. वो क्या कहते हैं? ಬಾಪ್ ದಾದವರು ಮಕ್ಕಳದು ಒಂದು ದೃಶ್ಯ ನೋಡಿ ಮುಗುಳ್ನಗ್ತಾ ಇರ್ತಾರೆ. ಮತ್ತೆ ಏನ್ ಹೇಳ್ತಾರೆ? ये हो जाए ना, ये कर लेना तो बहुत अच्छा, मैं आगे बढ़ सकता हूँ. ಮತ್ತೆ ಏನ್ ಹೇಳ್ತಾರೆ ಮಕ್ಕಳು? ಆ ದೃಶ್ಯ ನೋಡ್ತಾರೆ ಬಾಬವರು, ಮುಗುಳ್ನಗೆ ಬರುತ್ತೆ ಬಾಬವರಿಗೆ. ಬಾಬಾ ಈ ಕೆಲಸ ಆಗ್ಬಿಡ್ಲಿ ಅಲ್ಲ, ಇವ್ರು ಮಾಡ್ಬಿಡ್ಲಿ, ಅದು ಆಗ್ಬಿಡ್ಲಿ, ಬಹಳ ಚೆನ್ನಾಗಿ ನಾನು ಮುಂದುವರೆದ್ ಬಿಡ್ತೀನಿ ಅಂದ್ರೆ ಬೇರೆಯವ್ರ ಮೇಲೆ ಹೇಳೋದು. ಇವ್ರು ಚೇಂಜ್ ಆಗ್ಲಿ, ಇವ್ರು ಹಿಂಗ್ ಮಾಡ್ಲಿ, ಇದು ಹಿಂಗಾಗ್ಲಿ, ಅವಾಗ ನಾನು ಮುಂದುವರೆದ್ ಬಿಡ್ತೀನಿ. दूसरों को बदलने की वृत्ति रहती है, लेकिन स्वपरिवर्तन की वृत्ति कहाँ कहाँ कम हो जाती है. ಬೇರೆಯವ್ರ ಪರಿವರ್ತನೆಯ ಭಾವನೆ ಇಟ್ಕೊಳ್ತಾರೆ, ಆದ್ರೆ ಕೆಲವೊಮ್ಮೆ ಸ್ವಪರಿವರ್ತನೆಯ ಭಾವನೆ ಕಮ್ಮಿ ಇರುತ್ತೆ. ಅಭಿ दूसरों को देखना ये ವೃತ್ತಿ को ಚೇಂಜ್ ಕರೋ. ಇದನ್ನ ಚೇಂಜ್ ಮಾಡಕ್ಕೆ ಎಷ್ಟು ಅರಸಾಹಸ ಮಾಡ್ಬೇಕು ನೋಡಿ ಬಾಬವರು. ಬಾಬಾ ಹೇಳೋದು ಬೇರೆಯವರನ್ನ ನೋಡೋ ವೃತ್ತಿನ ಚೇಂಜ್ ಮಾಡ್ಕೊಳ್ಳಿ. ನೋಡೋದೇ ಆದ್ರೆ ಬೇರೆಯವರನ್ನ ವಿಶೇಷತೆಯನ್ನ ನೋಡಿ. ಎತ್ತೋ ಹೋತಾ ಹಿ ಹೇ ತೋ ಚಲ್ತಾ ಹಿ ಹೇ ತೋ ಕರ್ತೆ ಹೇ ಭಾವನಾ ಕಮ್ ಕರು. ಅಯ್ಯೋ ಇದೆಲ್ಲ ಹಿಂಗೆ ಆಗ್ತಾನೆ ಇರುತ್ತೆ, ನಡೀತಾನೆ ಇರುತ್ತೆ, ಮಾಡ್ತಾನೆ ಇರ್ತಾರೆ, ಈ ತರ ಭಾವನೆಗಳನ್ನು ಕಮ್ಮಿ ಮಾಡಿ ನೀವು ನಿಮ್ಮನ್ನ ನೋಡ್ಕೊಳ್ಳಿ. ಬಾಪ್ಕೋ ಸಾಮ್ನೆ ರಖೋ. ನೋಡೋದೇ ಆದ್ರೆ ಇನ್ನು ಬಾಬೂರನ್ನ ಮುಂದಿಟ್ಕೊಳ್ಳಿ. बाकी तो कोई भी है, चाहे महारथी चाहे बीच वाला, पुरुषार्थ में कोई ना कोई कमी को परिवर्तन कर ही रहे हैं. इसलिए सी फादर, सी डबल फादर, ब्रह्मा बाप को देखो, शिव बाबा को देखो. ಬಾಬಾ ಹೇಳ್ತಾರೆ ನಿಮ್ಮನ್ನ ನೋಡಿ ಮತ್ತೆ ನಿಮ್ಮ ಮುಂದೆ ಇರೋ ಬಾಬೋರನ್ನ ನೋಡಿ, ಬಾಕಿ ಇನ್ಯಾರನ್ನೂ ನೋಡ್ಬೇಡಿ. ಯಾರೇ ಇರ್ಲಿ, ಭಲೆ ಮಹಾರಥಿ ಇರ್ಲಿ, ಮಧ್ಯದರ್ ಇರ್ಲಿ, ಸಾಧಾರಣ ಯಾರೇ ಇರ್ಲಿ, ಪುರುಷಾರ್ಥದಲ್ಲಿ ಒಂದಲ್ಲ ಒಂದು ಕೊರತೆ ಇದೆ, ಪರಿವರ್ತನೆ ಮಾಡ್ಕೊಳ್ತಾ ಇದ್ದೀರಿ. ಆದ್ರೆ ಬಾಬಾ ಹೇಳ್ತಾರೆ ಸಿ ಫಾದರ್, ನೀವು ನೋಡ್ಬೇಕಾಗಿರೋದು ಫಾದರ್ನ ಮಾತ್ರ, ಡಬಲ್ ಫಾದರ್. ಶಿವ ಬಾಬಾವರನ್ನ ನೋಡಿ, ಬ್ರಹ್ಮ ಬಾಬಾವರನ್ನ ನೋಡಿ. जब बाप ने आपको अपने दिल तख्त पर बिठाया तो आपने भी अपने दिल तख्त पर बाप को बिठाया है. ಬಾಬೋರು ನಿಮ್ಮನ್ನ ತನ್ನ ಹೃದಯ ಸಿಂಹಾಸನದಲ್ಲಿ ಕೂಡಿಸ್ಕೊಂಡಿದ್ದಾರೆ, ನೀವು ಏನಾದ್ರೂ ಬಾಬೋರ್ನ ನಿಮ್ಮ ಹೃದಯ ಸಿಂಹಾಸನದಲ್ಲಿ ಕೂಡಿಸ್ಕೊಂಡಿದ್ದೀರಾ? ನಿಮ್ಮ ಸ್ಲೋಗನ್ ಸಿ ಫಾದರ್, ಸಿ ಸಿಸ್ಟರ್, ಸಿ ಬ್ರದರ್ ನಿಮ್ ಸ್ಲೋಗನ್ ಅಲ್ಲ. ಕುಚ್ ನಾ ಕುಚ್ ಕಮಿ ಸಬ್ ಮೇ ಅಭಿ ರಹಿ ಹುಯಿ ಹೈ. ಏನಾದ್ರೂ ಬಲಹೀನತೆ ಎಲ್ಲರಲ್ಲೂ ಉಳ್ಕೊಂಡಿದೆ. ಲೇಕಿನ್ ಅಗರ್ ದೂಸರೋ ಕೋ ದೇಖ್ನಾ ತೋ ವಿಶೇಷತಾ ಕೋ ದೇಖೋ. ಬೇರೆಯವರನ್ನ ನೋಡೋ ಅಭ್ಯಾಸ ಇದೆ ಅನ್ನೋದೇ ಆದ್ರೆ ಬೇರೆಯವರಲ್ಲಿರೋ ವಿಶೇಷತೆಯನ್ನ ನೋಡಿ. ಕಮಿ ವ ನಿಕಾಲ್ ರಹೆ ಅಪ್ನೆ ಸೆ ಉಸ್ಕೋ ನಹಿ ದೇಖೋ. ಪ್ರತಿಯೊಂದು ಆತ್ಮ ತನ್ನ ಬಲಹೀನತೆ ಬಿಡ್ತಾ ಇದ್ದಾರಲ್ವಾ, ತನ್ನ ಕೆಟ್ಟದನ್ನ ಬಿಡುತ್ತಾನೆ ಪುರುಷಾರ್ಥ. ಎಲ್ರು ಅವ್ರವ್ರ ಬಲಹೀನತೆ ಬಿಡೋ ಪುರುಷಾರ್ಥದಲ್ಲಿದಾರಲ್ಲ, ಅವ್ರು ಏನ್ ಬಿಡ್ತಾ ಇದಾರಲ್ಲ ಅದನ್ನ ನೋಡ್ಬೇಡಿ. दूसरी बात तो अपने राज्य में याद है ना, अपना राज्य कल तोता और कल फिर होने वाला है. ಇನ್ನೊಂದು ಮಾತೇನಂದ್ರೆ ನಿಮ್ಮ ರಾಜ್ಯದಲ್ಲಿ ನೆನಪಿದೆ ಅಲ್ವಾ, ನಿಮ್ ರಾಜ್ಯ ನಿನ್ನೆ ಇತ್ತು, ನಾಳೆ ಮತ್ತೆ ಬರುತ್ತೆ ನಿಮ್ ರಾಜ್ಯ. ನಿಮ್ಮ ಬುದ್ಧಿಯಲ್ಲಿ ನಯನಗಳಲ್ಲಿ ತನ್ನ ರಾಜ್ಯ ಸ್ಪಷ್ಟವಾಗಿ ಬಂತ. ಕಿತನೆ ಬಾರ್ ರಾಜ್ಯ ಕಿಯಾ ಹೈ,
ಈ ರಾಜ್ಯ ಎಷ್ಟು ಬಾರಿ ಮಾಡಿದಿರಿ ಲೆಕ್ಕ ಮಾಡಕ್ ಬರುತ್ತಾ? ಅನೇಕ ಸಲ ರಾಜ್ಯ ಮಾಡಿದಿರಿ. कहने से ही सामने आ जाता है. ನಿಮ್ ರಾಜ್ಯ ಅಂದ ತಕ್ಷಣ ನಿಮ್ ಕಣ್ಮುಂದೆ ಬರೋದು ಯಾವುದು? सतयुगी राज्य. अपना राज्य अधिकारी रूप और श्रेष्ठ राज्य तो कैसे अपने राज्य में लॉ एंड आर्डर स्वतः ही चलता है. ನಿಮ್ಮ ರಾಜ್ಯ ಅಧಿಕಾರದ ರೂಪ ಶ್ರೇಷ್ಠ ರಾಜ್ಯ ಹೇಗೆ ನಿಮ್ಮ ರಾಜ್ಯದಲ್ಲಿ ಲಾ ಮತ್ತು ಆರ್ಡರ್, ಲಾ ಅಂಡ್ ಆರ್ಡರ್ ಸ್ವತಃ ನಡೀತೆ. ಯಾರು ಕುತ್ಕೊಂಡು ಲಾ ಆರ್ಡರ್ ಮಾಡ್ಬೇಕಾಗಿಲ್ಲ. ಆ ಲಾ ಆರ್ಡರ್ ನ್ಯಾಚುರಲ್ ಆಗಿ ನಡೆಯುತ್ತೆ. सब नॉलेजफुल संस्कार वाले है, जानते हैं लಾ क्या है, ಆರ್ಡರ್ क्या है. ಎಲ್ಲರೂ ನಾಲೆಜ್ಫುಲ್ ಸಂಸ್ಕಾರದವರೇ ಇರ್ತಾರೆ ದೇವತೆಗಳು. ಅವ್ರಿಗೆ ಗೊತ್ತಿದೆ ಲಾ ಏನು ಆರ್ಡರ್ ಏನು. ऐसे अभी अपने जीवन में देखो, बाप के आर्डर में चलते हो या कभी माया का भी आर्डर चल जाता है. ಈಗ ನೀವು ನಿಮ್ಮ ಜೀವನದಲ್ಲಿ ನೋಡ್ಕೊಳ್ಳಿ. ನನ್ನ ಜೀವನದಲ್ಲಿ ಬಾಬೋರ ಆದೇಶದಂತೆನೇ ನಾನು ನಡೀತೀನ, ಕೆಲವೊಮ್ಮೆ ಮಾಯೆಯ ಆದೇಶದಂತೆನೂ ನಡೀತೀನ, ಕೆಲವೊಮ್ಮೆ ಪರಮತ, ಕೆಲವೊಮ್ಮೆ ಮನ್ಮತ. सिवाय श्रीमत के सिवा चलता तो नहीं. ಅವ್ರ ಲಾ ಕ್ಯಾ ಹೇ, ನಾನು ಶ್ರೀಮತ ಬಿಟ್ಟು ನಡೆಯೋದಿಲ್ವಾ? ಇದೇ ಆದೇಶ ಬಾಬೋರ್ದು ಆರ್ಡರ್. ಲಾ ಏನು? ಲಾ ಏನಿರುತ್ತೆ? ಬೇಫಿಕರ್ ಬಾದಶಾ, ನಿಶ್ಚಿಂತ ಚಕ್ರವರ್ತಿ. ಯಾವುದೇ ಚಿಂತೆ ಇಲ್ಲ, ಯಾಕೆಂದ್ರೆ ಸರ್ವ ಪ್ರಾಪ್ತಿಗಳು ಇದೆ. ಆದ್ದರಿಂದ ಈ ತರ ಚೆಕ್ ಮಾಡ್ಕೊಳ್ಳಿ. ಸಂಗಮ ಯುಗದ ಈ ಶ್ರೇಷ್ಠ ಜನ್ಮದಲ್ಲಿ सर्व प्राप्तिಗಳು ಇದೆಯಾ? जो बाप ने दी भगवान का जैसे प्रसाद होता ना, तो प्रसाद का कितना महत्व रखते हैं. ಇದೆಲ್ಲ ಬಾಬೋರ್ ಕೊಟ್ಟಿರೋದು, ಭಗವಂತ ಕೊಟ್ಟಿರೋದು ಅಂದ್ರೆ ಅದಕ್ಕೇನಂತಾರೆ? ಪ್ರಸಾದ. ಪ್ರಸಾದಕ್ಕೆ ಎಷ್ಟೊಂದು ಮಹತ್ವ ಇಡ್ತಾರಲ್ವಾ. तो बाप की जो भी प्राप्तियां प्रभु प्रसाद प्राप्त है, प्रभु प्रसाद का महत्व है. ಏನೆಲ್ಲ ಬಾಬೋರಿಂದ ಸಿಕ್ಕಿದೆ, ಎಲ್ಲವೂ ಬಾಬೋರಿಂದನೇ ಸಿಕ್ಕಿರೋದಲ್ವಾ. ಜ್ಞಾನ, ಗುಣ, ಶಕ್ತಿ, ದೈವಿ ಗುಣ, ಐಶ್ವರ್ಯ, ಮರ್ಯಾದೆ ಎಲ್ಲದನ್ನು ಬಾಬೋರಿಂದನೇ ಸಿಕ್ಕಿರೋದು. ಅದಕ್ಕೆ ಪ್ರಭು ಪ್ರಸಾದ ಅಂತ ಕರೀಲಾಗುತ್ತೆ. ಈ ಪ್ರಭು ಪ್ರಸಾದದ ಮಹತ್ವ ಇದೆಯಾ? ಕ್ವಶನ್ ಮಾರ್ಕ್ ಬಾಬೋರ್ದು. ಆಸ್ತಿನೂ ಇದೆ, ಅಧಿಕಾರನೂ ಹೌದು, ಪ್ರಸಾದನೂ ಹೌದು. ಚೆಕ್ ಮಾಡ್ಕೊಳ್ಳಿ. ಲಾ ಹಾಗೂ ಆರ್ಡರ್ ಎರಡರಲ್ಲೂ ಸಂಪನ್ನವಾಗಿದ್ದೀನಾ? ಆರ್ಡರ್ ಏನು? ಬಾಬೋರ್ ಆರ್ಡರ್ ಏನು? ಎಂದು ಪರಮತ ಮನ್ಮತವನ್ನ ಮಿಕ್ಸ್ ಮಾಡಬೇಡಿ, ಶ್ರೀಮತದ ವಿನಃ. ಲಾ ಏನು? ನಿಶ್ಚಿಂತ ಚಕ್ರವರ್ತಿ. ಯಾಕೆಂದ್ರೆ ಯಾವುದೇ ಚಿಂತೆ ಇಲ್ಲ, ಎಲ್ಲ ಪ್ರಾಪ್ತಿಗಳು ಬಾಬೋರ್ ಕೊಟ್ಟಿದ್ದಾರೆ. ಚೆಕ್ ಮಾಡ್ಕೊಳ್ಳಿ. ಸಂಗಮ್ ಯುಗದ ಈ ಶ್ರೇಷ್ಠ ಜನ್ಮದಲ್ಲಿ ಸರ್ವ ಪ್ರಾಪ್ತಿಗಳು ನಂಗೆ ಸಿಕ್ಕಿದ್ಯಾ ಅಂತ. बाप दादा एक बात देख रहे थे, मेजॉरिटी को परिवर्तन करने की जो शक्ति मिली है, और परिवर्तन शक्ति समय पर कार्य में लगाए तो कोई मेहनत नहीं है. बाप दादವರು ಒಂದು ಮಾತು ನೋಡ್ತಾ ಇದ್ರು. ಮೆಜಾರಿಟಿ ಪರಿವರ್ತನೆ ಆಗೋ ಶಕ್ತಿ ಸಿಕ್ಕಿದೆ. ಆ ಪರಿವರ್ತನಾ ಶಕ್ತಿಯನ್ನ ಸಮಯದಲ್ಲಿ ಕಾರ್ಯದಲ್ಲಿ ಉಪಯೋಗಿಸಿ, ಅವಾಗ ನಿಮ್ಗೇನು ಕಷ್ಟ ಆಗಲ್ಲ. देखो सभी को अनुभव है, अगर कभी भी किसी भी प्रकार की हार माया से होती है तो सभी भाषण में कहते हो, क्लास में क्लास भी कराते हो, ये कहते हो दो शब्द गिराने वाले भी है और चढ़ाने वाले भी है. वो दो शब्द सभी जानते हैं, सबके मन में आ गया है. आप दादೋರು ಒಂದು ಮಾತು ನೋಡ್ತಾ ಇದ್ರು. ಮೆಜಾರಿಟಿ ಮಕ್ಕಳು ಪರಿವರ್ತನೆ ಮಾಡ್ಕೊಳ್ಳೋ ಶಕ್ತಿ ಸಿಕ್ಕಿದೆ. ಆ ಪರಿವರ್ತನಾ ಶಕ್ತಿಯನ್ನ ಸಮಯದಲ್ಲಿ ಕಾರ್ಯದಲ್ಲಿ ಉಪಯೋಗಿಸಿ, ಅವಾಗೇನು ಕಷ್ಟ ಆಗಲ್ಲ. ನೋಡಿ, ಎಲ್ಲರಿಗೂ ಅನುಭವ ಇದೆ. ಕೆಲವೊಮ್ಮೆ ಯಾವುದೇ ಪ್ರಕಾರದಲ್ಲಿ ನೀವು ಮಾಯೆಗೆ ಸೋಲ್ತೀರಿ, ಅಥವಾ ನೀವು ಭಾಷಣ ಮಾಡ್ತಾನೋ ಕ್ಲಾಸ್ ಮಾಡ್ತಾನೋ ಹೇಳ್ತೀರಿ ಆ ಎರಡು ಶಬ್ದದ ಬಗ್ಗೆ. ಆ ಎರಡೇ ಶಬ್ದ ನಿಮ್ಮನ್ನ ಬೀಳ್ಸಕ್ಕೂ ಕಾರಣ, ನಿಮ್ಮನ್ನ ಏರ್ಸಕ್ಕೂ ಕಾರಣ. ಆ ಎರಡು ಶಬ್ದ ನಿಮ್ಮೆಲ್ಲರಿಗೂ ಗೊತ್ತಿದೆ, ಎಲ್ಲರ ಮನಸ್ಸಿಗೂ ಬಂತಲ್ವಾ? ಬಂತ? ಯಾವೆರಡು ಶಬ್ದ ನಮ್ಮನ್ನು ಬೀಳ್ಸಕ್ಕೂ ಅದೇ, ಏರ್ಸಕ್ಕೂ ಅದೇನೆ. ದೋ ಶಬ್ದ ಹೇ ಮೇ और मेरा, ನಾನು ಮತ್ತು ನನ್ನದು. भाषण में कहते हो ना, क्लास भी कराते हो ना, बाप दादा क्लास भी सुनते हैं, क्या कहते हैं?
ಭಾಷಣನೂ ಮಾಡ್ತೀರಿ, ವಿಷಯದ ಬಗ್ಗೆ ಕ್ಲಾಸು ಮಾಡ್ತೀರಿ. ಬಾಪ್ತಾದವ್ರು ಎಲ್ಲರ ಕ್ಲಾಸು ಕೇಳ್ತಾರೆ. ಏನ್ ಹೇಳ್ತಾರೆ? ಈ 2 ಶಬ್ದದ ಪರಿವರ್ತನಾ ಶಕ್ತಿಯಿಂದ ಪರಿವರ್ತನೆ ಮಾಡ್ಕೊಳ್ಳಿ. ಜಬ್ ಬಿ ಮೇ ಶಬ್ದ ಬೋಲೋ, ಮೇ ಫಲಾನಿ ಯಾ ಫಲಾನಾ ಯಾ ಬ್ರಾಹ್ಮಣ್ ಹೂ ಲೇಕಿನ್ ಮೇ ಕೌನ್. ಯಾವಾಗ ನಾನು ಅನ್ನೋ ಶಬ್ದ ಹೇಳ್ತೀರಿ, ನಾನು ಇಂಥವ್ರು, ಇಂಥ ಅಕ್ಕವರು, ಇಂಥ ಅಣ್ಣವರು, ನಾವು ಬ್ರಾಹ್ಮಣರು, ಆದ್ರೆ ನಾನು ಅನ್ನೋದು ಯಾರಿಗೆ? ಬಾಪ್ತಾದವರು ಸ್ವಮಾನ ಕೊಟ್ಟಿದ್ದಾರೆ. ಯಾವಾಗ ನಾನು ಶಬ್ದ ಹೇಳ್ತಿರೋ, ಒಂದಲ್ಲ ಒಂದು ಸ್ವಮಾನದೊಂದಿಗೆ ನಾನು ಅನ್ನೋದನ್ನ ಹೇಳಿ. ಯಾನಿ ಬುದ್ಧಿ ಮೇ ಲಾವ್, ಮೇ ಶಬ್ದ ಬೋಲಾ ಅದು ಸ್ವಮಾನ್ ಯಾದ್ ಆ ಜಾಯ್. ಇದು ಬುದ್ಧಿಯಲ್ಲಿ ಬರ್ಬೇಕು. ನಾನು ಅನ್ನೋ ಶಬ್ದ ಹೇಳಿದ್ರಿ ಸ್ವಮಾನ ನಿಮಗ್ ಬರ್ಬೇಕು. ಬರೀ ನಾನು ಆತ್ಮ ಅಲ್ಲ. ನಾನು ಯಾವ ಆತ್ಮ? ಒಂದೊಂದು ಸ್ವಮಾನನ ಅದಕ್ಕೆ ಜೋಡಿಸ್ಕೊಳ್ಳಿ. ಹೆಂಗೆ ಪುರುಷಾರ್ಥದ ಹಿಂದೆ ತೀವ್ರ ಪುರುಷಾರ್ಥ ಜೋಡಿಸ್ಕೋಬೇಕೋ ಹಾಗೆ ಸ್ವಮಾನದ ನಾನು ಅನ್ನೋದ್ರ ಹಿಂದೆ ಸ್ವಮಾನ ಜೋಡಿಸ್ಕೊಳ್ಳಿ. ನಾನು ಮಾಸ್ಟರ್ ಸರ್ವಶಕ್ತಿವಾನ್, ನಾನು ಶಿವಶಕ್ತಿ, ನಾನು ವಿಶ್ವ ಕಲ್ಯಾಣಕಾರಿ, ನಾನು ಬಾಬೋರ ಕಣ್ಮಣಿ, ಈ ತರ ಏನಾದ್ರೂ ಸ್ವಮಾನನ ನಾನು ಅನ್ನೋದ್ರ ಜೊತೆಗೆ ಜೋಡಿಸ್ಕೊಳ್ಳಿ. ನನ್ನದು ಶಬ್ದ ಹೇಳುವಾಗ ಬಾಬಾ ಯಾದ್ ಆ ಜಾಯ್, ಮೇರಾ ಬಾಬಾ ನ್ಯಾಚುರಲ್ ಸ್ಮೃತಿ ಹೋ ಜಾಯ್, ಏ ಪರಿವರ್ತನ್ ಕರ್ಲೆ ಬಸ್. ಬಾಬಾ ಹೇಳ್ತಾರೆ ನನ್ನದು ಅನ್ನೋ ಶಬ್ದ ಉಪಯೋಗಿಸುವಾಗ ನ್ಯಾಚುರಲ್ ನಿಮಗೆ ಸ್ಮೃತಿ ಬಂದ್ಬಿಡ್ಬೇಕು. ನನ್ನದು ಅಂದ್ರೆ ಬಾಬಾ, ನನ್ನವರು. ಇಷ್ಟು ಪರಿವರ್ತನೆ ಮಾಡ್ಕೊಳ್ಳಿ ಸಾಕು. और दूसरी बात, बोध करके जब संबंध संपर्क में आते 2 शब्द द्वारा माया आती है, एक भाव और दूसरी भावना. ಇನ್ನೊಂದು ಮಾತು, ಬಹಳಷ್ಟು ಮಕ್ಕಳು ಸಂಬಂಧ ಸಂಪರ್ಕದಲ್ಲಿ, ಸೇವಾ ಕ್ಷೇತ್ರದಲ್ಲಿ ಬರ್ತೀರಿ, ನಾಕಾರ ಆತ್ಮಗಳ ಜೊತೆ ಸೇವೆ ಮಾಡ್ತೀರಿ, ಸಂಬಂಧ ಸಂಪರ್ಕದಲ್ಲಿ ಆವಾಗ 2 ಶಬ್ದದಿಂದ ಮಾಯೆ ಬರುತ್ತೆ. ಒಂದು ಭಾವ, ಇನ್ನೊಂದು ಭಾವನೆ. जब भी भाव शब्द बोलते हो, सोचते हो तो आत्मिक भाव, भाव शब्द बोलते हो, आत्मिक भाव पहले याद आवे और भावना तो शुभ भावना याद आवे. ಯಾವಾಗ ನೀವು ಈ ಭಾವ ಅನ್ನೋ ಶಬ್ದವನ್ನ ಯೋಚನೆ ಮಾಡ್ತಿರೋ ಆತ್ಮಿಕ ಭಾವ, ನಾವು ಹೇಳ್ತಾರೆ ಆತ್ಮ ಭಾವ ಅನ್ನೋ ಶಬ್ದವನ್ನ ಜೋಡಿಸ್ಕೊಳ್ಳಿ. ಹೇಗೆ ನಾನು ಅಂದ್ರೆ ಸ್ವಮಾನ ಜೋಡಿಸ್ಕೊಳ್ತಿರೋ ಅದೇ ತರ ಭಾವ ಅನ್ನೋದು ಬಂದಾಗ ಎಲ್ಲ ಆತ್ಮಗಳ ಬಗ್ಗೆನೂ ಆತ್ಮಿಕ ಭಾವ. ನಾವು ಹೇಳ್ತಾರೆ ಆತ್ಮಿಕ ಭಾವದ ಮೊದಲು ನೆನಪು ತಂದ್ಕೊಳ್ಳಿ, ಭಾವನೆ ಶುಭ ಭಾವನೆ. ಶಬ್ದದ ಅರ್ಥವನ್ನ ಪರಿವರ್ತನೆ ಮಾಡ್ಕೊಳ್ಳಿ. ನನ್ ಭಾವ ಹೀಗಿರ್ಲಿಲ್ಲ, ನನ್ ಭಾವನೆ ಹೀಗಿರ್ಲಿಲ್ಲ ಅಲ್ಲ, ಆತ್ಮ ಭಾವ ಮತ್ತು ಶುಭ ಭಾವನೆ. आपका टाइटल क्या है? विश्व परिवर्तक. विश्व परिवर्तक क्या है? शब्द परिवर्तन नहीं कर सकते हैं. ನಾವು ಹೇಳ್ತಾರೆ ನಿಮ್ ಶಬ್ದ ಏನು? ನೀವು ಯಾರು? ವಿಶ್ವ ಪರಿವರ್ತಕರು. ವಿಶ್ವ ಪರಿವರ್ತಕರು ಬರೀ ಇದೊಂದು ಶಬ್ದನ ನೀವು ಪರಿವರ್ತನೆ ಮಾಡ್ಕೊಳಕ್ಕಾಗಲ್ವಾ? तो समय पर परिवर्तन शक्ति को यूज करके देख. ಸಮಯದಲ್ಲಿ ಪರಿವರ್ತನಾ ಶಕ್ತಿಯನ್ನ ಉಪಯೋಗಿಸಿ ನೋಡಿ. पीछे आता है, जब समय बीत जाता मन को अच्छा नहीं लगता, खुद ही अपना मन सोचता, लेकिन समय तो बीत चुका ना, इसलिए अब तीव्र गति की आवश्यकता है, कभी कभी नहीं. ಬಾಬಾ ಹೇಳ್ತಾರೆ ಸಮಯದಲ್ಲಿ ಪರಿವರ್ತನಾ ಶಕ್ತಿಯನ್ನ ಯೂಸ್ ಮಾಡ್ಕೊಳ್ಳಿ. ನಾನು ಅಂದಾಗ, ನನ್ನದು ಅಂದಾಗ, ನನ್ನ ಭಾವ ಅಂದಾಗ, ಭಾವನೆ ಅಂದಾಗ ಇದೆಲ್ಲ ಪರಿವರ್ತನೆ ಮಾಡ್ಕೊಳ್ಳಿ. ಆದ್ರೆ ಲೇಟ್ ಆಗಿ ಬರುತ್ತೆ. ಸಮಯ ಕಳೆದೋದ್ಮೇಲೆ ಮನಸ್ಸಿಗದು ಇಷ್ಟ ಆಗೋದಿಲ್ಲ. ಸ್ವಯಮೇ ತನ್ನ ಮನಸ್ಸಿಂದ ಯೋಚನೆ ಮಾಡ್ತೀರಿ, ಆದ್ರೆ ಸಮಯ ಅಂತೂ ಕಳೆದೋಗುತ್ತೆ. ಆದ್ದರಿಂದ ಈಗ ಇನ್ನೂ ತೀವ್ರ ಗತಿಯ ಅವಶ್ಯಕತೆ ಇದೆ. ಸಮಯ ಮುಗಿದೋದ್ಮೇಲೆ ನೆನಪು ಮಾಡಿದ್ರೆ ಏನ್ ಪ್ರಯೋಜನ? ಸಮಯದಲ್ಲಿ ನೆನಪಿಗೆ ಬರ್ಬೇಕು. ಬಾಬಾ ಹೇಳ್ತಾರೆ ಕभी कभी नहीं, ऐसा नहीं सोचो बहुत समय तो ठीक रहता हूँ, लेकिन बाप दादा ने सुना दिया कि अंतिम घड़ी का कोई भरोसा नहीं है. ಕೆಲವೊಮ್ಮೆ ಅನ್ನೋದನ್ನ ಹೇಳಲೇಬೇಡಿ, ಯೋಚನೆ ಕೂಡ ಮಾಡಬೇಡಿ. ನಾನು ಬಹಳ ಸಮಯ ಸರಿ ಇರ್ತೀನಿ, ಬಹಳ ಸಮಯ ಪರಿವರ್ತನೆ ಮಾಡ್ಕೋತೀನಿ, ಆದ್ರೆ ಕೆಲವೊಮ್ಮೆ ಬಾಪ್ ದಾದವ್ರು ಹೇಳಿದರೆ ಮಕ್ಕಳೇ ಅಂತಿಮ ಗಳಿಗೆ ವೇಳೆ ಯಾವುದೇ ಭರವಸೆ ಇಲ್ಲ. ಅಚಾನಕ್ ಏನ್ ಬೇಕಾದ್ರೂ ಆಗ್ಬೋದು. ಮತ್ತೆ ಅಂತಿಮ ಗಳಿಗೆ ಮೇಲೆ ಭರವಸೆನೇ ಇಲ್ಲ. ಇದು ಅಚಾನಕ್ಕಿನ ಆಟ ನಡೀತಾ ಇದೆ.
ಕೆಲವೊಂದು ಮಕ್ಕಳು ಬಾಬೋರ್ ಜೊತೆ ಬಹಳ ಮಧುರವಾಗಿ ಮಾತನ್ನ ಹೇಳ್ತಾರೆ ಏನಂತ, ಸಮಯ थोड़ा और अति में जाएगा ना तो वैराग्य तो होगा, तो वैराग्य के समय आपे ही रफ्तार तेज हो जाएगी. ಬಾಬಾ, ಸಮಯ ಇನ್ನು ಮುಂದಕ್ಕೆ ಹೋಗ್ತಾ ಅತಿ ಆಗುತ್ತೆ. ಅತಿ ಆದಾಗ ನಮ್ಗೆ ವೈರಾಗ್ಯ ಬರುತ್ತೆ. ವೈರಾಗ್ಯದ ಸಮಯದಲ್ಲಿ ನಮ್ಮ ಪುರುಷಾರ್ಥದ ಸ್ಪೀಡ್ ತಾನೇ ವೇಗ ಆಗ್ಬಿಡುತ್ತೆ. तो लेकिन बाप दादा ने कह दिया है बहुत समय का पुरुषार्थ चाहिए. ಇದು ಲಾಸ್ಟ್ ಅಲ್ಲಿ ಆಗ್ಬಿಡ್ತೀನಿ, ವೈರಾಗ್ಯ ಬಂದ್ಬಿಡುತ್ತೆ, ಈ ತರ ಅಂತೂ ಸಾಧ್ಯ ಇಲ್ಲ. ಬಾಪ್ ದಾದ ಹೇಳ್ತಾರೆ, ಮಕ್ಕಳು ಇದಕ್ಕೆಲ್ಲ ಬಹಳ ಸಮಯದ ಪುರುಷಾರ್ಥ ಬೇಕು. ಸ್ವಲ್ಪ ಸಮಯದ ಪುರುಷಾರ್ಥ ಆದ್ರೆ ಪ್ರಾರಬ್ಧನೂ ಸ್ವಲ್ಪ ಸಮಯಕ್ಕೆ ಸಿಗದು. ಫುಲ್ 21 ಜನ್ಮದ ಪ್ರಾರಬ್ಧ ಸಿಗೋದಿಲ್ಲ. 3 ಶಬ್ದ ಬಾಪ್ ದಾದವರು ಸದಾ ನೆನಪಿಟ್ಕೊಳಕ್ ಹೇಳ್ತಾರೆ. ಏಕ್ ಅಚಾನಕ್, ದೂಸರಾ ಎವರೆಡಿ, ತೀಸರಾ ಬಹುತ್ ಕಾಲ್. ಒಂದು ಅಚಾನಕ್, ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು. ಎರಡನೇದು ನೀವು ಎವರೆಡಿ ಆಗಿ, ಇಷ್ಟೊತ್ತಿಗೆ ಅಂದ್ರೆ ಅಷ್ಟೊತ್ತಿಗೆ ಕಾಯ್ಬೋದು, ಇಲ್ಲಿ ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು ಅಂದ್ರೆ ಎವರೆಡಿ ಆಗಿರಿ. ಮೂರನೇದು ಲಾಸ್ಟ್ ಅಲ್ಲಿ ಸಮಯ ಬಂದಾಗ ಮಾಡ್ತೀನಿ, ವೈರಾಗ್ಯ ಬಂದಾಗ ಪುರುಷಾರ್ಥ ಆಟೋಮೆಟಿಕ್ ನಂಗೆ ತೀವ್ರ ಆಗ್ಬಿಡುತ್ತೆ, ಅವಾಗ ಮಾಡ್ತೀನಿ ಅಲ್ಲ, ಬಹಳ ಕಾಲದ ಅಭ್ಯಾಸ ಬೇಕು. ಈ 3 ಶಬ್ದ ಸದಾ ಬುದ್ಧಿಯಲ್ಲಿ ಇಟ್ಕೊಳ್ಳಿ. ಕಬ್ ಅವ್ರ ಕಹಾ ಭಿ ಕಿಸ್ಕಾ ಭಿ ಅಂತಿಮ್ ಕಾಲ್ ಹೋ ಸಕ್ತಾ ಹೇ. ಅಂಡರ್ಲೈನ್. ಯಾವಾಗ ಎಲ್ಲಿ ಯಾರ್ದು ಬೇಕಾದ್ರೂ ಅಂತಿಮ ಕಾಲ ಬರ್ಬೋದು. ಈಗೀಗ ನೋಡಿ ಎಷ್ಟೊಂದು ಬ್ರಾಹ್ಮಣರು ಹೋಗ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿತ್ತೇನು ನಾನು ಹೋಗ್ತೀನಿ ಇಷ್ಟು ಬೇಗ ಅಂತ. ಆದ್ದರಿಂದ ಮಕ್ಕಳೇ, ಬಹಳ ಕಾಲದ ಪುರುಷಾರ್ಥದಿಂದ ಫುಲ್ 21 ಜನ್ಮದ ಆಸ್ತಿಯನ್ನ ನೀವು ಪ್ರಾಪ್ತಿ ಮಾಡ್ಕೊಳ್ಬೇಕಾಗಿದೆ. ಈ ತೀವ್ರ ಪುರುಷಾರ್ಥವನ್ನ ಸ್ಮೃತಿಗಿಟ್ಕೊಳ್ಳಿ. ಫಸ್ಟ್ ನಂಬರ್, ಫಸ್ಟ್ ಜನ್ಮ, ಫಸ್ಟ್ ನಮ್ಮ ರಾಜ್ಯ. ಕ್ಯಾ ಸೋಚಾ ಹೇ, ಫಸ್ಟ್ ಜನ್ಮ ಮೇ ಆನಾ ಹೇನಾ, ಮಜಾ ಕಿಸ್ಮೇ ಹೇ. ಏನ್ ಯೋಚನೆ ಮಾಡ್ಕೊಂಡಿದ್ದೀರಿ, ಫಸ್ಟ್ ಜನ್ಮದಲ್ಲಿ ಬರ್ಬೇಕಲ್ವಾ. ಬಾಬಾ ಹೇಳ್ತಾರೆ ಮಜಾ ಯಾವ್ದ್ರಲ್ಲಿದೆ. ಬಾಬಾ ಹೇಳ್ತಾರೆ ಫಸ್ಟ್ ಜನ್ಮದಲ್ಲ, ಯಾ ಕೋಯಿ ಮೇಬಿ, ಅಥವಾ ಯಾವ ಜನ್ಮದಲ್ಲಿ ಬಂದ್ರು ನಡೆಯುತ್ತೆ ಅಂತೀರಾ. जो समझता अपने राज्य के फर्स्ट जन्म में श्री कृष्ण के साथ साथ हमारा भी पार्ट हो वह हाथ उठाओ. ಬಾಬಾ ಹೇಳ್ತಾರೆ ಯಾರು ತಿಳ್ಕೊತೀರಿ ನಮ್ಮ ರಾಜ್ಯದಲ್ಲಿ ಫಸ್ಟ್ ಜನ್ಮದಲ್ಲಿ ಶ್ರೀಕೃಷ್ಣನ ಜೊತೆಗೆ ನನ್ ಪಾರ್ಟು ಇರ್ಬೇಕು ಅನ್ನೋರು ಕೈ ಎತ್ತಿ. ಎಲ್ಲರೂ ಕೈ ಎತ್ತಿದ್ರು ಒಳ್ಳೇದು. ಪಾರ್ಟ್ ಫಸ್ಟ್ ಅಲ್ಲಿ ಹಾತ್ ದೇಕರ್ಕೆ ತೋ ಖುಷ್ ಹೋಗೈ, ತಾಲಿ ಬಜಾವ್. ಕೈಗಳೆಲ್ಲ ಎತ್ತಿರತ್ ನೋಡಿ ಬಾಬೋರಿಗೆ ಖುಷಿ ಆಯ್ತು, ಚಪ್ಪಾಳೆ ತಟ್ಟಿ ಫಸ್ಟ್ ಜನ್ಮದಲ್ಲಿ ಬನ್ನಿ, ಅದಕ್ಕೆ ಶುಭಾಶಯಗಳು. ಆದ್ರೆ ಲೇಕಿನ್ ಕಹೆ ಕ್ಯಾ ನೈ ಕಹೆ, ಹೇಳ ಏನ್ ಹೇಳ್ಬೇಕು, ಹೇಳ ಅಥವಾ ಬೇಡವಾ. ಆನಾ ಹಿ ಹೇ ಫಸ್ಟ್, ಫಿರ್ ದೂಸರಿ ಬಾತ್ ಕ್ಯೂ ಕಹೆ, ಅಚ್ಚಾ ಹೇ ಜಿತನೆ ಭಿ ಆಯೆ ಹೇ ಫಸ್ಟ್ ಜನ್ಮ ಮೇ ಆನಾ ಹಿ. ಬರ್ಲೇಬೇಕು ಅಂದ್ಮೇಲೆ ಫಸ್ಟಿಗೆ ಬನ್ನಿ, ಇನ್ನೊಂದ್ ಮಾತು ನಾನು ಯಾಕೆ ಹೇಳಲಿ, ಒಳ್ಳೇದು. ಬಾಬಾ ಹೇಳ್ತಾರೆ ಯಾರೆಲ್ಲ ಬಂದಿದ್ದೀರಿ ಫಸ್ಟ್ ಜನ್ಮದಿಂದನೇ ಬನ್ನಿ. ತಾಲಿ ತೋ ಬಜಾದಿ, ಫಸ್ಟ್ ಜನ್ಮ ಫಸ್ಟ್ ಸ್ಟೇಜ್ ಬಿ, ಚಪ್ಪಾಳೆ ಅಂತೂ ತಟ್ಟಿದ್ರಿ. ಫಸ್ಟ್ ಜನ್ಮ ಫಸ್ಟ್ ಸ್ಟೇಜ್ ಅಲ್ಲಿ ಬಾಬಾ ಹೇಳ್ತಾರೆ ಜೋ ಫಸ್ಟ್ ಸ್ಟೇಜ್ ಬನಾನಿ ಹೇ ವ ಜಿಸ್ಕಾ ದೃಢ ಸಂಕಲ್ಪ ಹೇ ಫಾಸ್ಟ್ ಜಾನಾ ಹಿ ಹೇ. ಯಾರು ಫಸ್ಟ್ ಸ್ಟೇಜ್ ಮಾಡ್ಕೋಬೇಕು, ಮೊದಲನೇ ಸ್ಥಿತಿ ಮೊದಲು ಮಾಡ್ಕೋಬೇಕು, ನಂಬರ್ 1 ಸ್ಥಿತಿ. ಬಾಬಾ ಹೇಳ್ತಾರೆ ಯಾರಿಗೆ ಆ ದೃಢ ಸಂಕಲ್ಪ ಇದೆ ಅವ್ರು ಫಾಸ್ಟ್ ಆಗಿ ಹೋಗ್ಬೇಕು. ಚಾಹೆ ಕುಚ್ ಭಿ ವಿಘನ್ ಹೋ ಲೇಕಿನ್ ವಿಘನ್ ನಹಿ ರಹೆ. ಏನಾದ್ರೂ ವಿಘ್ನಗಳಿರ್ಲಿ, ಬಾಬಾ ಹೇಳ್ತಾರೆ ಆ ವಿಘ್ನಗಳು ವಿಘ್ನಗಳಾಗಿರ್ಬಾರ್ದು, ವಿಘ್ನ ವಿನಾಶಕರಾಗಿ ಮುಂದೆ ವಿಜಯಿ ರೂಪದಲ್ಲಿ ಪರಿವರ್ತನೆ ಮಾಡ್ಕೊಂಡು ಹೋಗಿ. ಆಪ್ ಸಭಿ ವಿಘನ್ ವಿನಾಶಕ. ವಿಘ್ನಗಳನ್ನ ನೋಡ್ತಾ ನಿಲ್ಬೇಡಿ, ವಿಘ್ನ ವಿನಾಶಕರು ನೀವೆಲ್ರು. ಎಲ್ಲ ವಿಘ್ನಗಳನ್ನು ವಿನಾಶ ಮಾಡಿ ಕ್ರಾಸ್ ಮಾಡಿ ಮುಂದಕ್ಕೆ ಹೋಗಿ. ನಿಮ್ ಟೈಟಲ್ ಏನು, ವಿಘ್ನ ವಿನಾಶಕರು. ವಿಘ್ನ ಬರ್ಲೇಬೇಕು. ಖೇಲ್ನೆ ಆಯೇಗಾ ಲೇಕಿನ್ ಆಪ್ ದೂರ್ ಸೆ ಹಿ ಜಾನ್ ಜಾओ. ವಿಘ್ನಗಳು ನಿಮ್ ಜೊತೆ ಆಟ ಆಡಕ್ಕೋಸ್ಕರ ಬರುತ್ತೆ. ಬಾಬಾ ಹೇಳ್ತಾರೆ ದೂರದಿಂದನೇ ವಿಘ್ನಗಳನ್ನ ತಿಳ್ಕೊಂಡ್ಬಿಡಿ. ರಾಯಲ್ ರೂಪ್ ಮೇ ಆಯೇಗಾ ಲೇಕಿನ್ ಆಪ್ ವಿಘ್ನ ವಿನಾಶಕ್ ದೂರ್ ಸೆ ಹಿ ಜಾನ್ ಜಾಯೆಂಗೆ ये क्या खेल हो रहा है,
इसीलिए बाप दादा भी यही चाहते कि सब बच्चे साथ चले। ವಿಘ್ನಗಳು ಬರ್ಲೇಬೇಕು. ನಾವು ಹೇಳ್ತಾರೆ ಅದು ಆಟ ಆಡಕ್ಕೋಸ್ಕರ ಬಂದಿದೆ, ನೀವು ದೂರದಿಂದನೇ ವಿಘ್ನಗಳನ್ನ ಗುರ್ತಿಸ್ಕೊಳ್ಳಿ. ರಾಯಲ್ ರೂಪದಲ್ಲಿ ಬರುತ್ತೆ. ನೀವು ವಿಘ್ನ ವಿನಾಶಕರು ದೂರದಿಂದನೇ ತಿಳ್ಕೊಳ್ಳಿ, ಇದೇನು ಆಟ ಡ್ರಾಮಾದು ಅಥವಾ ವಿಘ್ನಗಳದ್ದು ಅಂತ. ಆದ್ದರಿಂದ ಬಾಪ್ ದಾದವ್ರು ಇದೇ ಬಯಸ್ತಾರೆ, ಅಪ್ಸ ಬಚ್ಚೆ ಸಾಥ್ ಚಲೆ, ನನ್ನೆಲ್ಲ ಮಕ್ಕಳು ನನ್ನ ಜೊತೆಗೆ ಬರ್ಬೇಕು, ಹಿಂದೆ ಬರೋದ್ ಬೇಡ. ಬಾಪ್ ದಾದವರಿಗೆ ಮಕ್ಕಳಿಲ್ದೆ ಮಜಾನೇ ಇಲ್ಲ. ದೃಢತೆಯಿಂದ ಬಾಬಾ ಹೇಳ್ತಾರೆ, ಎಂದು ದೃಢತೆಯಲ್ಲಿ ಬಲಹೀನರಾಗಬೇಡಿ. ಕರ್ನಾಹಿ ಹೇ, ಮಾಡ್ಲೇಬೇಕು, ನಾನು ಆಗ್ಲೇಬೇಕು, ಮಾಡ್ತೀನಿ, ನೋಡ್ತೀನಿ, ಗೆ ನಹಿ ಕರ್ನಾ, ಕರೆಂಗೆ ದೇಖೆಂಗೆ ಹೋ ಜಾಯೇಗಾ ದೇಖ್ ಲೇನಾ, ಏ ಬಾತೆ ನಹಿ ಕರ್ನಾ. ಬಾಬಾ ನೋಡ್ಕೊಳ್ಳಿ, ನಾನು ಮಾಡ್ಬಿಡ್ತೀನಿ, ಆಗ್ಬಿಡ್ತೀನಿ, ಮಾಡ್ತೀನಿ, ನೋಡ್ತೀನಿ, ಈ ಮಾತುಗಳನ್ನ ಆಡ್ಲೇಬೇಡಿ. ದೃಢತೆನೇ ಸಫಲತೆಯ ಕೀ, ಇಸ್ ಚಾಬಿ ಕೋ ಕಭಿ ಬಿ ಗವಾನಾ ನಹಿ. ಈ ಕೀನ ಯಾವತ್ತೂ ಕಳೆದು ಹಾಕೋಬೇಡಿ. ಮಾಯೆ ಬಹಳ ಚತುರ ಇದೆ, ಈ ಕೀನ ಎಲ್ಲಿದ್ರೂ ಹುಡ್ಕೊಂಡ್ ಬಿಡುತ್ತೆ. ದೃಢತೆಯನ್ನ ಬಲಹೀನ ಮಾಡುತ್ತಲ್ಲ, ಹುಡ್ಕೊಂಡ್ ಬಿಡುತ್ತೆ. ಆದ್ದರಿಂದ ಈ ಕೀನ ಚೆನ್ನಾಗಿ ಸಂಪಾಲನೆ ಮಾಡಿ ಇಟ್ಕೊಳ್ಳಿ. ಯಾವ ಕೀನ? ದೃಢತೆ. ನೋಡಿ, ಮಾಯೆ, ಪರಿಸ್ಥಿತಿಗಳು, ವಿಘ್ನಗಳು ಬಂದಾಗ ಎಷ್ಟು ಬೇಗ ದೃಢತೆಯಲ್ಲಿ ಬಲಹೀನತೆ ಬಂದು ಬಿಡುತ್ತೆ. ಅದರಿಂದ ಈ ಕೀನ ಚೆನ್ನಾಗಿ ಸಂಪಾಲನೆ ಮಾಡಿಟ್ಕೊಳ್ಳಿ. ಅಚ್ಚ, 4 ಕಡೆ ಇರೋ ಲವ್ಲಿ ಹಾಗೂ ಲಕ್ಕಿ ದೃಢ ಸಂಕಲ್ಪದ ಮಕ್ಕಳಿಗೆ. ದೃಢ ಸಂಕಲ್ಪ ಅಂದ್ರೆ ಯೋಚನೆ ಮಾಡಿದ್ರಿ, ಸಂಕಲ್ಪ ಮಾಡಿದ್ರಿ, ಮತ್ತೆ ಸಾಕಾರದಲ್ಲಿ ತಂದ್ರಿ. ಮಾಡ್ತೀನಿ, ನೋಡ್ತೀನಿ ಇಲ್ಲ, ಯೋಚನೆ ಮಾಡಿದ್ರಿ, ಸಂಕಲ್ಪ ಮಾಡಿದ್ರಿ, ತಕ್ಷಣ ಮಾಡೋದು. ಸದಾ ತನ್ನನ್ನು ನಷ್ಟ ಮೋಹಿಯಾಗಿ, ಕೇವಲ ಸಂಬಂಧಗಳ ಮೋಹ ಅಲ್ಲ, ತನ್ನ ದೇಹ ಬಾನ, ದೇಹ ಅಭಿಮಾನದ ಮೋಹನೂ ಇರಬಾರ್ದು. ಇಂತಹ ನಷ್ಟ ಮೋಹ ಅವೆರಡೀ ಮಕ್ಕಳಿಗೆ ಸದಾ ಶ್ರೀಮತದ ಕೈಯಲ್ಲಿ ಕೈ ಕೊಟ್ಟು ನಡೆಯುವಂತಹ ಮಕ್ಕಳಿಗೆ, ಬಾಬೋರ ಜೊತೆಯಲ್ಲೇ ಹಾರುವಂತವರು, ಜೊತೆಗೆ ಬ್ರಹ್ಮ ತಂದೆಯ ಜೊತೆಗೆ ತನ್ನ ರಾಜ್ಯದಲ್ಲಿ ಬರೋರು, ಇಂತಹ ತೀವ್ರ ಪುರುಷಾರ್ಥಿ ಹಾರುವ ಕಳೆಯಲ್ಲಿ ಹೋಗೋ ಮಕ್ಕಳಿಗೆ ಬಾಪ್ ದಾದವರ ಬಹಳ ಬಹಳ ಆಶೀರ್ವಾದಗಳು, ಪ್ರೀತಿಯ ನೆನಪುಗಳನ್ನು ಸ್ವೀಕಾರ ಮಾಡಿ. ಹಾಗೂ ಬಾಲಕ ಸೋ ಮಾಲೀಕ ಮಕ್ಕಳಿಗೆ ನಮಸ್ತೆ. ಬಾಪ್ ದಾದವರಿಗೂ ನಮ್ಮೆಲ್ಲರ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ನಮಸ್ತೆ, ನಮಸ್ತೆ, ನಮಸ್ತೆ. ವರದಾನ: ಪರಿವರ್ತನಾ ಶಕ್ತಿಯಿಂದ ಎಲ್ಲರ ಧನ್ಯವಾದಕ್ಕೆ ಪಾತ್ರರಾಗವ್ರೆ ವಿಘ್ನ ಜೀತ್ ಭವ. ಪರಿವರ್ತನಾ ಶಕ್ತಿಯಿಂದ ಸರ್ವರ धन्यवादಕ್ಕೆ ಪಾತ್ರರಾಗವ್ರೆ विघ्न जीत भव. यदि आपका कोई अपकार करे तो आप 1 सेकंड में अपकार को उपकार में परिवर्तित कर दो. ನಾವು ಹೇಳ್ತಾರೆ, ಯಾರಾದ್ರೂ ನಿಮ್ಗೆ ಅಪಕಾರ ಮಾಡ್ತಾರೆ ಅಂದ್ರೆ ಅದನ್ನ 1 ಸೆಕೆಂಡ್ ಅಲ್ಲಿ ಅಪಕಾರವನ್ನು ಉಪಕಾರದಲ್ಲಿ ಪರಿವರ್ತನೆ ಮಾಡ್ಕೊಳ್ಳಿ. ಯಾಕೆಂದ್ರೆ ಯಾರು ಧನ್ಯವಾದಕ್ಕೆ ಪಾತ್ರರು ಅಂತ ಹೇಳ್ತಿದ್ದಾರೆ ಬಾಬವರು, ಯಾರಲ್ಲಿ ಪರಿವರ್ತನಾ ಶಕ್ತಿ ಇದೆ. ಈಗ ಯಾರೋ ಅಪಕಾರ ಮಾಡಿದ್ರು 1 ಸೆಕೆಂಡ್ ಅಲ್ಲಿ ಅದನ್ನ ಉಪಕಾರದಲ್ಲಿ ಪರಿವರ್ತನೆ ಮಾಡ್ಕೊಳ್ಳಿ. कोई अपने संस्कार स्वभाव के रूप में परीक्षा बनकर सामने आए तो आप एक ही स्मृति से ऐसी आत्मा के प्रति भी रहम दिल के श्रेष्ठ संस्कार स्वभाव धारण कर लो. ಯಾರೇ ನಿಮ್ಮ ಮುಂದೆ ಅವರ ಸಂಸ್ಕಾರ ಸ್ವಭಾವದ ರೂಪದಲ್ಲಿ ನಿಮಗೆ ಪರೀಕ್ಷೆಯಾಗಿ ನಿಮ್ಮ ಮುಂದೆ ಬರ್ತಾರೆ. ಯಾರ್ದೋ ಸ್ವಭಾವ ಸಂಸ್ಕಾರನೇ ನಮ್ಗೆ ವಿಘ್ನ ಅಥವಾ ಪರೀಕ್ಷೆ ರೂಪದಲ್ಲಿ ಬರ್ತಾರೆ. ಆದ್ರೆ ನೀವು ಒಂದೇ ಸ್ಮೃತಿ ಇಟ್ಕೊಂಡು ಇಂತಹ ಆತ್ಮಗಳ ಪ್ರತಿನೂ ಕರುಣಾ ಹೃದಯದಿಂದ ಶ್ರೇಷ್ಠ ಸಂಸ್ಕಾರ, ಶ್ರೇಷ್ಠ ಸ್ವಭಾವವನ್ನು ನೀವು ಧಾರಣೆ ಮಾಡ್ಕೊಳ್ಳಿ. कोई देहदारी दृष्टि से सामने आए, उनकी दृष्टि को आत्मिक दृष्टि में परिवर्तन कर लो. ಯಾರೋ ದೇಹ ದೃಷ್ಟಿಯಲ್ಲಿ ಬರ್ತಾರೆ, ನಿಮ್ಮನ್ನು ನೋಡ್ತಾರೆ, ಬಾಬಾ ಹೇಳ್ತಾರೆ ನೀವು ಅವರನ್ನ ಆತ್ಮ ದೃಷ್ಟಿಯಿಂದ
ಪರಿವರ್ತನೆ ಮಾಡಿ. ऐसे परिवर्तन करने की युक्ति आ जाए तो विघ्न जीत बन जाएंगे. ಈ ತರ ಯಾರಿಗೆ ಪರಿವರ್ತನೆ ಮಾಡ್ಕೊಳ್ಳೋ ಯುಕ್ತಿ ಬರುತ್ತಲ್ಲ ಅವರೇ ವಿಘ್ನ ಜೀತರು. ಈಗ ಅಪಕಾರಿಗಳು ಅಪಕಾರ ಮಾಡ್ತಾರೆ, ಬಾಬಾ ಹೇಳೋದು 1 ಸೆಕೆಂಡ್ ಅಲ್ಲಿ ಉಪಕಾರದಲ್ಲಿ ಪರಿವರ್ತನೆ ಮಾಡ್ಕೊಳ್ಳಿ. ಕೆಲವರು ಸಂಸ್ಕಾರ ಸ್ವಭಾವಗಳೇ ನಮ್ಗೆ ವಿಘ್ನ ರೂಪ, ನಮಗೆ ಅವ್ರ ಪರೀಕ್ಷೆ. ಅದನ್ನ ಸ್ಮೃತಿಯಲ್ಲಿ ಇಟ್ಕೊಂಡು ಕರುಣಾ ಹೃದಯಿಯಾಗಿ ಶ್ರೇಷ್ಠ ಸಂಸ್ಕಾರ ಸ್ವಭಾವ ನಿಮ್ಮದು ನೀವು ಧಾರಣೆ ಮಾಡ್ಕೊಳ್ಳಿ. ಯಾರು ನಿಮ್ಮನ್ನ ದೇಹ ದೃಷ್ಟಿಯಲ್ಲಿ ನೋಡ್ತಾರೆ ಅವರನ್ನು ನೀವು ಆತ್ಮ ದೃಷ್ಟಿಯಿಂದ ನೋಡಿ ಪರಿವರ್ತನೆ ಮಾಡಿ. ಈ ತರ ಪರಿವರ್ತನೆ ಮಾಡ್ಕೊಳ್ಳೋ ಯುಕ್ತಿ ಯಾರಿಗ್ ಬರುತ್ತೆ, ಎಲ್ಲೆಲ್ಲಿ ಏನೇನ್ ಪರಿವರ್ತನೆ ಮಾಡ್ಕೋಬೇಕು ಅನ್ನೋ ಯುಕ್ತಿ ಬರುತ್ತೋ ಅವರೇ ವಿಘ್ನ ಜೀತರಾಗೋದು. फिर संपर्क में आने वाली सर्व आत्माएं आपका शुक्रिया माने. ಅವಾಗ ನೋಡಿ ನಿಮ್ಮ ಸಂಪರ್ಕದಲ್ಲಿ ಬರುವಂತ ಆತ್ಮಗಳು ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾರೆ. ಯಾರು ಬಾಯಿಂದ ಧನ್ಯವಾದ ಹೇಳ್ಬೇಕಾಗಲ್ಲ, ಮನಸ್ಸಿಂದ ಹೃದಯದಿಂದ ಹೇಳ್ತಾರೆ. ಅಂತಹ ಧನ್ಯವಾದಕ್ಕೆ ಪಾತ್ರರು ಯಾರು? ಯಾರತ್ರ ಸಮಯ, ಪರಿಸ್ಥಿತಿ, ಸಂಸ್ಕಾರ, ವ್ಯಕ್ತಿ, ಸ್ವಭಾವ ಇದೆಲ್ಲದನ್ನ ನೋಡಿ ಪರಿವರ್ತನಾ ಶಕ್ತಿಯನ್ನ ಉಪಯೋಗಿಸ್ಕೊಂಡು ನಡೀತಾರಲ್ಲ ಅವರೇ ಧನ್ಯವಾದಕ್ಕೆ ಪಾತ್ರರು, ಅವರೇ ವಿಘ್ನ ಜೀತರು. ಇದು ಒಂದು ಬದುಕುವ ಕಲೆ. ಇದು ಎಲ್ಲಾ ಆತ್ಮಗಳ ಸ್ವಭಾವ, ಸಂಸ್ಕಾರ, ಲೆಕ್ಕಾಚಾರ ಎಲ್ಲದನ್ನು. ಆದ್ರೆ ಇದಕ್ಕೆ ತುಂಬಾ ಶಕ್ತಿನೂ ಬೇಕಾಗುತ್ತೆ. ನಾವ್ ಹೇಳ್ತಲ್ಲ ಅಪಕಾರವನ್ನು ಉಪಕಾರದಲ್ಲಿ ಸೆಕೆಂಡ್ ಅಲ್ಲಿ ಪರಿವರ್ತನೆ ಮಾಡ್ಕೊಳ್ಳಿ. ಉಪಕಾರಿಗೆ ಉಪಕಾರ ಮಾಡೋದು ಕಾಮನ್ ಇದೆ. ಆದ್ರೆ ಅಪಕಾರಿಗೂ ಉಪಕಾರ ದೃಷ್ಟಿಯಲ್ಲಿ ನೋಡೋದು. ಕೆಲವು ಆತ್ಮಗಳ ಸ್ವಭಾವ ಸಂಸ್ಕಾರಗಳೇ ನಮ್ಗೆ ವಿಘ್ನ ಪರೀಕ್ಷೆ ತಗೊಳುತ್ತೆ. ಅದನ್ನ ಸ್ಮೃತಿಯಲ್ಲಿ ಇಟ್ಕೊಂಡು ಅವ್ರ ಬಗ್ಗೆನೂ ಕರುಣಾ ಹೃದಯಿಯಾಗಿ ಅವರ ಸಂಸ್ಕಾರ ಸ್ವಭಾವವನ್ನು ಚೇಂಜ್ ಮಾಡೋ ಶ್ರೇಷ್ಠ ಸಂಸ್ಕಾರ ಸ್ವಭಾವ ನೀವು ಧಾರಣೆ ಮಾಡ್ಕೊಳ್ಳೋದು. ದೇಹದ ದೃಷ್ಟಿಯಲ್ಲಿ ಬರೋರನ್ನು ಆತ್ಮ ದೃಷ್ಟಿಯಲ್ಲಿ ಪರಿವರ್ತನೆ ಮಾಡೋರು. ಎಲ್ಲವನ್ನೂ ಪರಿವರ್ತನೆ ಮಾಡ್ಕೊಂಡು ನಡೆಯವರೇ ವಿಘ್ನ ಜೀತರು. ಅವರೇ ಎಲ್ಲರ ಹೃದಯದ ಧನ್ಯವಾದಕ್ಕೆ ಪಾತ್ರರು. ಸ್ಲೋಗನ್: अनुभव का स्वरूप बन जाओ, चेहरे से खुश नसीबी की झलक दिखाई देगी. ಅನುಭವದ ಸ್ವರೂಪರಾಗಿ ನಿಮ್ಮ ಚೆಹರೆಯಿಂದ ಖುಷಿಯ ಅದೃಷ್ಟದ ಹೊಳಪು ಕಾಣಿಸುತ್ತೆ. ಅನುಭವಿಗಳು ಅಂದ್ರೆ ಆ ಅನುಭವ ಅವರ ಚೆಹರೆಯಲ್ಲಿ ಆ ಮೆಚುರಿಟಿ ಕಾಣುತ್ತೆ. ಬಾಬಾ ಹೇಳ್ತಾರೆ ಅನುಭವದ ಸ್ವರೂಪರಾಗಿ ನಿಮ್ಮ ಚೆಹರೆಯಲ್ಲಿ ಆ ಖುಷಿಯ ಅದೃಷ್ಟದ ಹೊಳಪು ಕಾಣಿಸುತ್ತೆ. ಅವ್ಯಕ್ತ ಇಶಾರೆ. ಈ ತಿಂಗಳ ಅವ್ಯಕ್ತ ಇಶಾರೆ: एकता और विश्वास की विशेषता द्वारा सफलता संपन्न बनो. ಏಕತೆ ಹಾಗೂ ವಿಶ್ವಾಸ, ಏಕತೆ ಹಾಗೂ ವಿಶ್ವಾಸದ ವಿಶೇಷತೆಯಿಂದ सफलता संपन्नरागी. अनेक देश, अनेक भाषाएं, अनेक रूप रंग होते भी सबके दिल में एकता दिखाई दे. ಅನೇಕ ದೇಶ, ಅನೇಕ ಭಾಷೆ ಎಲ್ಲ ಅನೇಕ ಇದೆಯಲ್ಲ, ಅನೇಕ ರೂಪ, ಬಣ್ಣ, ಸ್ವಭಾವ, ಸಂಸ್ಕಾರ ಎಲ್ಲ ಅನೇಕ ಇದ್ರೂ ಎಲ್ಲರ ಹೃದಯದಲ್ಲೂ ಏಕತೆ ಕಾಣ್ಬೇಕು. ಕ್ಯೋಂಕಿ ಏಕ್ ಬಾಪ್ಗೆ ಬಚ್ಚೆ. ಯಾಕೆಂದ್ರೆ ನೀವೆಲ್ಲರೂ ಒಬ್ಬ ತಂದೆ ಮಕ್ಕಳು. ಅನೇಕತೆಯಲ್ಲೂ ಏಕತೆ ಕಾಣ್ಬೇಕು. ಸಬ್ ಏಕಿ ವೃಕ್ಷಕ್ಕೆ ಡಾಲಿಯಾ ಏಕ ಕಿ ಶ್ರೀಮತ್ ಪರ್ ಚಲ್ನೆ ವಾಲೆ ಹೋ. ಒಂದೇ ವೃಕ್ಷದ ಕೊಂಬೆಗಳು ನೀವು. ಒಂದೇ ವೃಕ್ಷದ ಕೊಂಬೆಗಳು ಎಷ್ಟು ಕೊಂಬೆ ಆದ್ರೆ ಹೆಂಗ್ ಕಾಣುತ್ತೆ? ಒಂದೇ ವೃಕ್ಷದ ಕೊಂಬೆ ಒಂದೇ ತರ ಇರುತ್ತೆ. ಬಾಬಾ ಹೇಳ್ತಾರೆ ಒಬ್ಬರ ಶ್ರೀಮತದಂತೆನೆ ನಡೆಯೋರು. ಭಿನ್ನತಾ ಮೇ ಏಕ್ತಾ ದಿಖಾನಾ, ಬಿಗಡಿ ಕೋ ಬನಾನಾ, ಅನೇಕತಾ ಮೇ ಏಕ್ತಾ ಲಾನಾ ಇಸ್ ಬಡಿ ಸೇವಾ ಹೈ. ಭಿನ್ನತೆಯಲ್ಲಿ ಏಕತೆಯನ್ನ ತೋರಿಸೋದು, ಹಾಳಾಗಿರೋದನ್ನು ಸರಿ ಮಾಡೋದು. ಅನೇಕತೆಯಲ್ಲಿ ಏಕತೆ ನೋಡಿ, ಅನೇಕತೆಯಲ್ಲಿ ಏಕತೆ ತರೋದು, ಇದೆಲ್ಲ ಬಹುದೊಡ್ಡ ಸೇವೆ. ಇದು ಯಹಿ ಕಮಾಲ್ ಹೇ और यही सफलता का आधार है. ಇದೇ ಚಮತ್ಕಾರ. ಇದೇ ಚಮತ್ಕಾರ. ಈ ಚಮತ್ಕಾರನೇ ಸಫಲತೆಗೆ ಆಧಾರ ಇದೆ. ಏಕತೆ ಮತ್ತು ವಿಶ್ವಾಸ. ಏಕೆಂದ್ರೆ ನೋಡಿ ಸಂಬಂಧಗಳಲ್ಲಿ
ಎಲ್ಲಿವರೆಗೂ ಏಕತೆ ಇಲ್ಲ, ವಿಶ್ವಾಸ ಇಲ್ಲ, ಸಫಲತೆನೂ ಸಿಗಲ್ಲ. ಎಲ್ಲ ಕಾರ್ಯಕ್ಕೂ ಸಫಲತೆಗೂ ಆಧಾರನೇ ಏಕತೆ, ವಿಶ್ವಾಸ. ಇದೆರಡರ ಆಧಾರದ ಮೇಲೆ ಸಫಲತೆ ಕಾಣಿಸುತ್ತೆ. ಓಂ ಶಾಂತಿ. ಒಂದು ರಾಜ್ಯ, ಒಂದು ಧರ್ಮ, ಒಂದು ಲಾ ಅಂಡ್ ಆರ್ಡರ್ ಅದು ಸ್ಥಾಪನೆ ಆಗ್ತಾ ಇದೆ ಅಂದ್ರೆ ಈಗಲೇ ಪರಿವರ್ತನಾ ಶಕ್ತಿಯಿಂದ ವಿಶ್ವದ ಪರಿವರ್ತಕರಾಗಿ. ನಾನು ಅಂದ್ರೆ ಸ್ವಮಾನವನ್ನ ಜೋಡಿಸ್ಕೊಳ್ಳಿ. ನನ್ನದು ಅಂದ್ರೆ ನನ್ನ ಭಾವದಲ್ಲಿ ಆತ್ಮಿಕ ಭಾವ, ಭಾವನೆಯಲ್ಲಿ ಶುಭ ಭಾವನೆ, ಇದನ್ನೆಲ್ಲ ಜೋಡಿಸ್ಕೋಬೇಕು. ಮತ್ತೆ ಬಾಬಾ ಹೇಳೋದು ಒಂದು ರಾಜ್ಯ ಅಂದ್ರೆ ಒಂದು ಶ್ರೀಮತದ ರಾಜ್ಯ ಇದೆಯಾ, ಸ್ವರಾಜ್ಯದಲ್ಲಿ ಒಂದು ಶ್ರೀಮತದ ರಾಜ್ಯ. ಒಂದು ಧರ್ಮ ಪವಿತ್ರತೆ, ಪವಿತ್ರತೆನೇ ಸ್ವಧರ್ಮ. ಹಂಗಲ್ಲ ಕ್ರೋಧ ಬಂತು, ಕ್ರೋಧ ಚಿಕ್ಕ ರೂಪದಲ್ಲಿ ಬಂತು, ಯಾವ ರೂಪದಲ್ಲಿ ಬಂದ್ರು ಅದಕ್ಕೆ ಒಂದು ಧರ್ಮ ಅಂತ ಕರೆಯೋದಿಲ್ಲ. ಪವಿತ್ರತೆ ಅಂದ್ರೆ ಬರೀ ಯಾವುದೋ ಒಂದು ವಿಕಾರ ಅಲ್ಲ. ಬಾಬಾ ಹೇಳೋದು ಯಾವುದೇ ವಿಕಾರಗಳು ಇಲ್ಲದೆ ಇರೋದು ಸಂಪೂರ್ಣವಾದ ನಿರ್ವಿಕಾರಿ ಸ್ಥಿತಿ ಏನಿದೆ ಅದಕ್ಕೆ ಹೇಳಲಾಗುತ್ತೆ ಧಾರಣೆ. ಆ ಒಂದು ಧಾರಣೆ ಎಷ್ಟಿದೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಎಲ್ರಿಗೂ ಹೇಳ್ತೀರಿ ಒಂದು ಧರ್ಮ ಇರುತ್ತೆ, ಒಂದು ರಾಜ್ಯ ಇರುತ್ತೆ, ಒಬ್ಬರ ಆಡಳಿತ ಇರುತ್ತೆ. ಆ ಸಂಸ್ಕಾರ ಇಲ್ಲಿಂದನೇ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಹೋಗಿ ಒಂದು ಬರೋದಿಲ್ಲ. ಒಂದು ಅನ್ನೋದು ಬಹಳ ಕಾಲ. 3 ಮಾತು ಸದಾ ನೆನ್ಪಿಟ್ಕೊಳ್ಳಿ. ಯಾವ 3 ಮಾತು? ಅಚಾನಕ್, ಎವರೆಡಿ, ಬಹುತ್ ಕಾಲ್. ಈ 3 ಮಾತನ್ನು ನೆನ್ಪಿಟ್ಕೊಳ್ಳಿ. ಯಾರದೇ ಅಂತಿಮ ಗಳಿಗೆ ಯಾವಾಗ ಎಲ್ಲಿ ಬೇಕಾದ್ರೂ ಆಗ್ಬೋದು. ಅಚಾನಕ್ ಆಗಿ ಅಯ್ಯೋ ಬಾಬೂರ್ ನಂಗೆ ಮೊದಲೇ ಹೇಳಿದ್ರೆ ನಾನು ರೆಡಿಯಾಗಿರ್ತಿದ್ದೆ ಅಂತ ಹೇಳ್ಬೇಡಿ. ಅದಕ್ಕೋಸ್ಕರ ಏನ್ ಹೇಳ್ಬೇಕು ಅದೆಲ್ಲದನ್ನು ಮಕ್ಕಳೇ ನಾನು ನಿಮ್ಗೆ ಹೇಳಿದ್ದೀನಿ. ಇದನ್ನ ನೀವು ಧಾರಣೆ ಮಾಡ್ಕೊಳ್ಳೋದೇ ಮೂಲ ಆಧಾರ. ಪುರುಷಾರ್ಥ ಮಾಡ್ತಾ ಇದ್ದೀರಿ, ಆದ್ರೆ ಇದರಲ್ಲಿ ತೀವ್ರತೆ ಏನು? ಸೋಚ ಅವ್ರ ಕಿಯ, ಸಂಕಲ್ಪ ಬಂತು ತಕ್ಷಣ ಮಾಡ್ಬೇಕು. ಅದಕ್ಕೆ ಹೇಳೋದು ತೀವ್ರ ಪುರುಷಾರ್ಥ. ಮತ್ತೆ ದೃಢತೆ ಇಟ್ಕೊಳ್ಳಿ. ದೃಢತೆ ಇದ್ರೆ ಸಫಲತೆ. ಮಾಯೆ ಇಕ್ಕಿನ ತಗೊಂಡೋಗಕ್ ಪ್ರಯತ್ನ ಮಾಡುತ್ತೆ, ಆದ್ರೆ ಎಂತ ಸಂದರ್ಭದಲ್ಲೂ ದೃಢತೆಯನ್ನ ಬಿಡದೆ ಅಕ್ಕಿನ ಸಂಪಾಲನೆ ಮಾಡ್ಕೊಳ್ಳಿ. ಓಂ ಶಾಂತಿ. ವತನದ ನೆನಪಿನಲಿ ಜಗವನ್ನೇ ಮರೆತೆವು, ನಿನ್ನ ಪ್ರೀತಿಯಲ್ಲಿ ಮುಳುಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಭೂಮಿಯ ಮೇಲೆ ನಡೆದರು ಗಗನದ ಅನುಭವ ಆಗಿದೆ, ಉತ್ಸಾಹದಲ್ಲಿ ಹಾರಿದೆವು, ನಿನ್ನ ಸಂಗದಲ್ಲಿ ಸೇರಿದೆವು, ನಿನ್ನ ಸಂಗದಲ್ಲಿ ಸೇರಿದೆವು. ಹೃದಯದ ಮಾತನ್ನು ಕೇಳುವೆ ಬಾಬಾ, ಬಾಹುಗಳಲ್ಲಿ ಬಳಸುವೆ ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು.
ತಂದಿಹೆವು ಪರಿಷ್ಠೆಗಳ ಪ್ರಪಂಚಕ್ಕೆ, ದಿವ್ಯ ಪ್ರಕಾಶವ ಕಂಡೆವು ಅದ್ಭುತದಾಯಿ ಆಕಾಶದಿ, ಅದ್ಭುತದ ಈ ಆಕಾಶದಿ. ಜಗದಿಂದ ದೂರವಾಗಿಹ ಜಗವನ್ನೇ ನೀಡಿದೆ ನಿನ್ನ ವತನದ ನೆನಪಿನಲಿ. ಜಗವನ್ನೇ ಮರೆತೆವು. ಅನುಪಮ ಪ್ರೀತಿಯ ತೋರಿದೆ ನಿನ್ನ ಹೃದಯದಿ ಇರಿಸಿದೆ. ಬಾಬಾ ನಾವು ನೋಡಿದೆವು ನಮ್ಮ ಹೃದಯದಿ ನಿನ್ನನು, ನಮ್ಮ ಹೃದಯದಿ ನಿನ್ನನು. ಪ್ರೀತಿಯ ಆಳವ ತೋರಿದೆವು, ಅಂತರಾಳದಿ ಬೆರೆತೆವು ನಿನ್ನ ವತನದ ನೆನಪಿನಲಿ. ಜಗವನ್ನೇ ಮರೆತೆವು, ನಿನ್ನ ಪ್ರೀತಿಯಲ್ಲಿ ಮುಳುಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ನಿನ್ನ ನೆನಪಿನ ಅಮೃತ ಕುಡಿಯುವೆವು, ನಿನ್ನ ನೆನಪಿನ ಅಮೃತ ಕುಡಿಯುವೆವು. ನಿನ್ನ ನೆನಪಲಿ ಬದುಕಿಹೆವು ಬಾಬಾ, ನಿನ್ನ ನೆನಪಲಿ ಬದುಕಿಹೆವು ಬಾಬಾ. ನಿನ್ನ ನೆನಪಿನ ಅಮೃತ ಕುಡಿಯುವೆವು, ನಿನ್ನ ನೆನಪಿನ ಅಮೃತ ಕುಡಿಯುವೆವು. ನಿನ್ನ ನೆನಪೇ ಸದಾ ನಮ್ಮ ಜೊತೆ ಇರಲಿ, ನಿನ್ನ ನೆನಪೇ ಸದಾ ನಮ್ಮ ಜೊತೆ ಇರಲಿ. ಬೇರೆ ನಾನು ಬಾಬಾ ಬಯಸೆವು ನಾವು, ಬೇರೆ ನಾನು ಬಾಬಾ ಬಯಸೆವು ನಾವು. ನಿನ್ನ ನೆನಪಿನ ಅಮೃತ ಕುಡಿಯುವೆವು, ನಿನ್ನ ನೆನಪಿನ ಅಮೃತ ಕುಡಿಯುವೆವು. ನಿನ್ನ ನೆನಪಲಿ ಕಳೆದ ಪ್ರತಿ ಕ್ಷಣವು, ನಿನ್ನ ನೆನಪಲಿ ಕಳೆದ ಪ್ರತಿ ಕ್ಷಣವು ಆ ಕ್ಷಣ ಅವಿನಾಶಿ ಆಗಿಹುದು, ಆ ಕ್ಷಣ ಅವಿನಾಶಿ ಆಗಿಹುದು. ಪ್ರತಿ ಕ್ಷಣವನ್ನು ಸಫಲವ ಮಾಡುವೆವು, ಪ್ರತಿ ಕ್ಷಣವನ್ನು ಸಫಲವ ಮಾಡುವೆವು. ನಿನ್ನ ನೆನಪನು ಎಂದಿಗೂ ಮರೆಯೆವು ನಾವು, ನಿನ್ನ ನೆನಪನು ಎಂದಿಗೂ ಮರೆಯೆವು ನಾವು. ನಿನ್ನ ನೆನಪಿನ ಅಮೃತ ಕುಡಿಯುವೆವು, ನಿನ್ನ ನೆನಪಿನ ಅಮೃತ ಕುಡಿಯುವೆವು.
ನಮ್ಮ ಜೊತೆಯಲ್ಲಿ ನೀನಿರುತ್ತೀರೆ ಬಾಬಾ, ನಮ್ಮ ಜೊತೆಯಲ್ಲಿ ನೀನಿರುತ್ತೀರೆ ಬಾಬಾ. ಸಂಸಾರದ ಸುಖವಿದು ನಮಗೇಕೆ, ಸಂಸಾರದ ಸುಖವಿದು ನಮಗೇಕೆ. ನಿನ್ನ ನೆನಪಿನ ಅಲೆಯಲಿ ಆಡುವೆವು, ನಿನ್ನ ನೆನಪಿನ ಅಲೆಯಲಿ ಆಡುವೆವು. ಆ ನೆನಪಲಿ ಎಲ್ಲ ಮರೆಯುವೆವು, ಆ ನೆನಪಲಿ ಎಲ್ಲ ಮರೆಯುವೆವು. ನಿನ್ನ ನೆನಪಿನ ಅಮೃತ ಕುಡಿಯುವೆವು, ನಿನ್ನ ನೆನಪಿನ ಅಮೃತ ಕುಡಿಯುವೆವು. ನಿನ್ನ ನೆನಪಲಿ ಬದುಕಿಹೆವು ಬಾಬಾ, ನಿನ್ನ ನೆನಪಲಿ ಬದುಕಿಹೆವು ಬಾಬಾ. ನಿನ್ನ ನೆನಪಿನ ಅಮೃತ ಕುಡಿಯುವೆವು, ನಿನ್ನ ನೆನಪಿನ ಅಮೃತ ಕುಡಿಯುವೆವು. ನಿನ್ನ ನೆನಪೇ ಸದಾ ನಮ್ಮ ಜೊತೆ ಇರಲಿ, ನಿನ್ನ ನೆನಪೇ ಸದಾ ನಮ್ಮ ಜೊತೆ ಇರಲಿ. ಬೇರೇನನು ಬಾಬಾ ಬಯಸೆವು ನಾವು, ಬೇರೇನನು ಬಾಬಾ ಬಯಸೆವು ನಾವು. ನಿನ್ನ ನೆನಪಿನ ಅಮೃತ ಕುಡಿಯುವೆವು, ನಿನ್ನ ನೆನಪಿನ ಅಮೃತ ಕುಡಿಯುವೆವು, ನಿನ್ನ ನೆನಪಿನ ಅಮೃತ ಕುಡಿಯುವೆವು, ನಿನ್ನ ನೆನಪಿನ ಅಮೃತ ಕುಡಿಯುವೆವು, ನಿನ್ನ ನೆನಪಿನ